Hello everyone, welcome back to my channel Sahitya Abhyasa Academy. I am Anjum. In my previous class, I was teaching about there I taught about the key features of each era, but I have taught the key features of few eras. Let's begin with the further part of this session. Okay, now in a key feature we had the Anglo-Saxon periods class and Anglo-Norman period, late Middle English period, early Renaissance period, Elizabethan age. Now coming to the sixth point, that is Jacobean period. Jacobean period. Okay, now here the Jacobean period, darker tone in a drama and a poetry. Darker tone, see the word, how they have utilized the word. Darker tone means a serious kind of a things, a gloomy thing, a tragic mood in the writing form called literature. Okay, na, often dealing with the death, betrayal, ಓಕೆನಾ, ಕರಪ್ಷನ್, ಇನ್ನರ್ ಕಾನ್ಫ್ಲಿಕ್ಟ್. ಈ ಒಂದು ಅಂಶಕ್ಕೆ ಏನು ಹೇಳ್ತಾ ಇದ್ದಾರೆ, ಡಾರ್ಕರ್ ಟೋನ್ ಇಲ್ಲಿ ಇನ್ ಲಿಟ್ರೇಚರ್ ಆರ್ ಇನ್ ಡ್ರಾಮಾ ಆರ್ ಎ ಪೊಯಿಟ್ರಿಯಲ್ಲಿ ಈ ಅಂಶ ಕಂಡುಬರ್ತದೆ ಡ್ಯೂರಿಂಗ್ ಜಾಕೋಬಿಯನ್ ಪೀರಿಯಡ್. ಸಿ ವಾಟ್ ಈಸ್ ದ ಡಿಫ್ರೆನ್ಸ್? ರೀಸೆಂಟ್ಲಿ ನಾವು ಏನು ಸ್ಟಡಿ ಮಾಡಿದ್ದೀವಿ, ದಟ್ ಈಸ್ ಎಲಿಜಬೆತನ್. ಮೇಜರ್ ಥೀಮ್ ಏನು ಬಂತು ರೀ, ಲವ್, ಪವರ್, ಆರ್ಡರ್, ಹ್ಯುಮ್ಯಾನಿಸಮ್ ಅಂತ ಈ ಅಂಶಗಳನ್ನ ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ರೆ, ಜಾಕೋಬಿಯನ್ ಎರಾದಲ್ಲಿ ದ ಫಾರ್ಮೇಷನ್, ರೈಟಿಂಗ್ ಫಾರ್ಮೇಷನ್ ಆಫ್ ಲಿಟ್ರೇಚರ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಚೇಂಜ್. ಹೌ ಇಟ್ ಈಸ್ ಅಬೌಟ್ it express about the darker tone, that is death, betrayal, corruption, immorality, yes, and conflict, inner conflict. Those are in a very gloomy way. ಒಂದು ಸೀರಿಯಸ್ ಟಾಪಿಕ್ಸ್ಗಳ ಮೇಲೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಥೀಮ್ಸ್ ಏನಿತ್ತು ಅದೇ ಬಂದಿದೆ ನೋಡ್ರಿ. ಏನು, ಕರಪ್ಷನ್ ಆಯಿತು, ಬಿಟ್ರೇಯಲ್ ಆಯಿತು, ಮಾರಲಿಟಿಕೆ ಆಯಿತು. ಮಾರಲಿಟಿ ಅನ್ನೋದು ಆಲ್ಮೋಸ್ಟ್ ಏನಾಯ್ತು ರೀ, ಅದು ವ್ಯಾನಿಷ್ ಆಗ್ತಾ ಇತ್ತು ಸೊಸೈಟಿಯಿಂದ. ವೇ ಆಫ್ ಲೀಡಿಂಗ್ ಅ ಲೈಫ್ ಇನ್ ಎ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ಅದು ಏನು ಡಿಕೇಯಿಂಗ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ದ ಗ್ರೋತ್ ಆಫ್ ಮೆಟಾಫಿಸಿಕಲ್ ಪೊಯಿಟ್ರಿ. ನೋಡ್ರಿ, ಒನ್ ಥಿಂಗ್ ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಒನ್ ಮೋರ್ ಥಿಂಗ್ ಅಬೌಟ್ ದ ಮೂಮೆಂಟ್ಸ್. ಓಕೆನಾ, ಮೂಮೆಂಟ್ಸ್ ಆರ್ ಎ ಸ್ಕೂಲ್. ಈಚ್ ಎರಾದಲ್ಲಿ ಒಂದು ಪ್ರಕಾರದ ಮೂಮೆಂಟ್ ಅಥವಾ ಸ್ಕೂಲ್ ಏನಾಗ್ತದ್ರಿ, ಒಂದು ಗ್ರೂಪ್ ಆಫ್ ಪೀಪಲ್, ಒಂದು ಗ್ರೂಪ್ ಆಫ್ ರೈಟರ್ಸ್ ಏನಾಗ್ತದ್ರಿ, ಅರೈಸ್ ಆಗ್ತದೆ ಅಂತ ಹೇಳ್ಬೋದು. ಒಂದು ಮೂಮೆಂಟ್ ಅರೈಸ್ ಆಗ್ತದೆ ಅಂದರೆ ಕೆಲವಾರು ಏನು ಹೇಳ್ತಾರೆ ಎರಾದಲ್ಲಿ ಅದು ಯಾವುದು ಮೂಮೆಂಟ್ಸ್ಗಳು ಅಂತ ಇನ್ನೊಂದು ವೀಡಿಯೋಸಲ್ಲಿ ನಾನು ಕ್ಲಾಸ್ ಮಾಡುವೆ. ಫೈನ್, ಸದ್ಯಕ್ಕೆ ಒಂದು ಔಟರ್ ಪಿಕ್ಚರ್ ಇರಲಿ, ಅದಾದಮೇಲೆ ಇನ್ನರ್ ಪಿಕ್ಚರ್ದಲ್ಲಿ ಏನು ಕಾಣ್ತೀವಿ ರೀ, ಮೂಮೆಂಟ್ಸ್ ಆರ್ ಎ ಸ್ಕೂಲ್ಸ್ ಅಂತ ಹೇಳ್ಬೋದು. ಲೈಕ್ ಮೆಟಾಫಿಸಿಕಲ್ ಪೊಯಿಟ್ರಿ, ಕೆವರ್ಲಿಯರ್ ಪೊಯಿಟ್ರಿ, ರಿಫಾರ್ಮೇಷನ್, ರಿನಾಜೆನ್ಸ್, ಇವೆಲ್ಲ ಮೂಮೆಂಟ್ಸ್ಗಳು ರೀ. ಇವೆಲ್ಲ ಮೂಮೆಂಟ್ಸ್ಗಳ ನೇಮ್ಸ್ ಆ್ಯಂಡ್ ಆಲ್ಸೋ ಸ್ಕೂಲ್ಸ್ಗಳ ನೇಮ್ಸ್ ಅಂತ ಹೇಳ್ಬೋದು. ಓಕೆನಾ. ಕಂಟಿನ್ಯೂಡ್ ಇನ್ಫ್ಲುಯೆನ್ಸ್ ಆಫ್ ಶೇಕ್ಸ್ಪಿಯರ್ ಆ್ಯಂಡ್ ಎಡನ್. ಈ ಒಂದು ಯುಗದಲ್ಲಿ ಕೂಡ ಶೇಕ್ಸ್ಪಿಯರ್ನಲ್ಲಿ ಕಂಡು ಬಂದಿರುವಂಥ ಏನು ಥೀಮ್ಸ್ ಇತ್ತಲ್ಲ, ಅದೇ ಕಂಟಿನ್ಯೂಷನ್ ಆಗಿ ಕಂಡು ಬಂತು. ಹಾಗೆ ಡಾರ್ಕರ್ ಟೋನು ಇತ್ತು, ಅದರೊಂದಿಗೆ ಈ ಶೇಕ್ಸ್ಪಿಯರ್ ಮತ್ತು ಡನ್ನಿನ ಕೆಲವಾರು ಥೀಮ್ಸ್, ರೈಟಿಂಗ್ ಫಾರ್ಮೇಷನ್ ಆಫ್ ಲಿಟ್ರೇಚರ್ ಕೂಡ ಕಂಟಿನ್ಯೂಷನ್ ಇತ್ತು ಅಂತ ಹೇಳ್ಬೋದು. ಹಾಗಾದರೆ ಕೆರೋಲಿಯನ್ ಏಜ್ ಇದು ಕೂಡ ಒಂದು ಏಜ್ ಆಗಿ ಹೊರಹೊಮ್ಮಿತು. ರಿಫೈನ್ಮೆಂಟ್ ಆಫ್ ಎ ಪೊಯಿಟಿಕ್ ಫಾರ್ಮ್, ಅಂದರೆ ಪೊಯಿಟಿಕ್ ಫಾರ್ಮ್ ಆಲ್ಮೋಸ್ಟ್ ಏನು ಮಾಡಿದ್ರು, ರಿಫೈನ್ ಮಾಡಿದರು. ಒಂದು ನ್ಯೂ ವೇದಲ್ಲಿ ಬರೆಯಲ್ಪಡ್ತಾ ಇತ್ತು. ಯಾವ ಥರ ಡೆವಲಪ್ಮೆಂಟ್ ಆಫ್ ಎ ಕೆವರ್ಲಿಯರ್ ಪೊಯಿಟ್ರಿ, ಅದು ಯಾವ ಥರ ಇತ್ತು, ಎಲಗೆಂಟ್ ಇತ್ತು, ಲಾಯಲ್ ಇತ್ತು, ಲೈಟ್ ಇತ್ತು. ಅಂದರೆ ಇಲ್ಲಿ ಕೆವರ್ಲಿಯರ್ ಅಂದರೆ ಕಿಂಗ್ಗಳ ಬಗ್ಗೆ ಬರೆಯಲ್ಪಟ್ಟಿರುವಂಥ ಪೋಯಮ್ಸ್ ಯಾವ ಥರ ಇತ್ತು, ಒಂದು ಎಲೆಗೆಂಟ್ ಆಗಿತ್ತು, ಲಾಯಲ್ ಆಗಿತ್ತು, ಲೈಟ್ ಆಗಿತ್ತು. ಇದು ಏನ್ರಿ, ಒಂದು ಕೆವರ್ಲಿಯರ್ ಪೊಯಿಟ್ ಹುಟ್ಕೊಂಡಿರೋ ಅಂಶ ಕಂಡುಬರ್ತದೆ. ಎಂಫಾಸಿಸ್ ಆನ್ ಕರ್ಟ್ಲಿ ಲವ್ ಗೊತ್ತೇ ಇದೆ, ಆ್ಯಂಡ್ ಆನರ್, ಅ ಬ್ಯೂಟಿ, ಈ ವಿಷಯದ ಬಗ್ಗೆ ಏನಿತ್ತು, ಸಾಹಿತ್ಯ ಬರೆಯಲ್ಪಡ್ತಾ ಇತ್ತು. ಆ್ಯಂಡ್ ರೈಸ್ ಆಫ್ ಪೊಲಿಟಿಕಲ್ ಟೆನ್ಷನ್ ಇನ್ ಎ ರೈಟಿಂಗ್. ಯಾಕಂತ ಹೇಳಿದ್ರೆ ಈ ಯುಗದಲ್ಲಿ 2 ಪೀರಿಯಡ್ಸ್ಗಳು ಕಂಡುಬರ್ತವ್ರಿ. ಓಕೆನಾ, ಕೆವರ್ಲಿಯರ್ ಪೊಯಿಟ್ಸ್ ಆ್ಯಂಡ್ ಪ್ಯೂರಿಟನ್ ಪೊಯಿಟ್ಸ್ ಅಂತ ಹೇಳಿ. ಈ ಕೆವರ್ಲಿಯರ್ ಪೊಯಿಟ್ಸ್ದವರು ಕಿಂಗ್ಗಳ ಬಗ್ಗೆ ಬರೆದಿದ್ದಾರೆ. ಅಂದರೆ ಪ್ಯೂರಿಟನ್ಸ್ದವ್ರು ಏನು ಗೊತ್ತಾ, ಈ ದೇವರು, ಗಾಡೆಸ್, ಸ್ಪಿರಿಟ್ಸ್, ಸ್ಪಿರಿಚುವಾಲಿಟಿ, ಅಬೌಟ್ ಅ ಬೈಬಲ್, ಈ ವಿಷಯಗಳ ಬಗ್ಗೆ ಇವರು ಬರೆದಿದ್ರು. ಅಂದರೆ ಇದು ಒಂದು ಪ್ರಕಾರದ ಒಂದು ರೈಸ್ ಆಫ್ ಪೊಲಿಟಿಕಲ್ ಟೆನ್ಷನ್ಸ್ ಇನ್ ಎ ರೈಟಿಂಗ್ ಫಾರ್ಮ್ದಲ್ಲಿ ಕಂಡುಬಂತು ಅಂತ ಹೇಳ್ಬೋದು. ನೆಕ್ಸ್ಟ್ ಏಯ್ತ್ ಒನ್ ಯಾವುದಿದ್ರೆ, ಪ್ಯೂರಿಟನ್ ಆರ್ ಎ ಕಾಮನ್ವೆಲ್ತ್ ಎರಾ ಅಂತ ಹೇಳ್ಬೋದು. ಇಲ್ಲಿ ಏನಾದ್ರಿ, ಪ್ಯೂರಿಟನ್ ಆರ್ ಎ ಕಾಮನ್ವೆಲ್ತ್ದಲ್ಲಿ ನಾವೇನು ಕಾಣ್ತೀವಿ ಅಂತ ಹೇಳಬೇಕಾದ್ರೆ, ಒಂದು ಸೀರಿಯಸ್, ರಿಲಿಜಿಯಸ್ ಆ್ಯಂಡ್ ಮಾರಲಿಸ್ಟಿಕ್ ಟೋನ್ ಟಿಲ್ ನಾವು. ಇಲ್ಲಿ ಎಲಿಜಬೆತನ್ ಯುಗದಿಂದ ಹಿಡಿದು ಜಾಕೋಬಿಯನ್, ಕೆರೋಲಿಯನ್ ಏಜ್ದಲ್ಲಿ ಏನು ಸಾಹಿತ್ಯದ ಅಂಶ ಕಂಡುಬಂದಿತ್ತಲ್ಲ, ಅದು ಜಸ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಆಗಿ ಕಂಡುಬರ್ತಾ ಇತ್ತು. ಬಟ್ ಇಲ್ಲೇನ್ರಿ, ಒಂದು ಸೀರಿಯಸ್ ನೋಟ್,
taking always entertainment is not a leading our real life. We should always pray to the God. We should show our devoutness towards to the God. Should feel the devotion life ಇರಬೇಕು, ಕೇವಲ ಎಂಟರ್ಟೈನ್ಮೆಂಟ್ ಇರಬಾರ್ದು ಅನ್ನೋ ಒಂದು ಕೂಗು ಪ್ಯೂರಿಟನಿಸಮ್ದಿಂದ ಹುಟ್ಕೊಂಡಿತ್ತು ಅಂತ ಹೇಳ್ಬೋದು. ದಟ್ ಈಸ್ ಸೀರಿಯಸ್ ಆ್ಯಂಡ್ ರಿಲಿಜಿಯಸ್ ಆಗಿರಬೇಕು. ನಿಮ್ಮ ಒಂದು ಕೃತಿಗಳು ರಿಲಿಜಿಯಸ್ ಆಗಿರಬೇಕು, ಎಂಟರ್ಟೈನ್ಮೆಂಟ್ ಅನ್ನೋದು ಇರಬಾರ್ದು. ಓಕೆನಾ, ಒಂದು ಮಾರಲಿಸ್ಟಿಕ್ ಟೋನ್ ಅನ್ನೋದು ಒಳಗೊಂಡಿರಬೇಕು. ಸೊ ಹಿಯರ್ ಲಿಟ್ರೇಚರ್ ರಿಫ್ಲೆಕ್ಟ್ಸ್ ಪ್ಯೂರಿಟನ್ಸ್ ವ್ಯಾಲ್ಯೂಸ್ ಆ್ಯಂಡ್ ಬಿಬ್ಲಿಕಲ್ ಥೀಮ್ಸ್ ಅಂತ ಹೇಳ್ಬೋದು. ಪ್ಯೂರಿಟನ್ ಅನ್ನೋ ವ್ಯಾಲ್ಯೂ ಏನಿದೆ ರೀ, ಹ್ಯಾವ್ ಟು ಸ್ಪೀಕ್ ಅಬೌಟ್ ದ ಗಾಡ್ ಆ್ಯಂಡ್ ಹೀಸ್ ಗುಡ್ ಡೀಡ್ಸ್ ಇರಬೇಕು, ಗುಡ್ ಥಾಟ್ಸ್ಗಳನ್ನು ಒಳಗೊಂಡಿರಬೇಕು. ಕೆಟ್ಟದಾಗಿರುವಂಥ ಆಲೋಚನೆ ವಿಷಯ ಅಂತ ಇರಬಾರ್ದು. ಒಂದು ಬಿಬ್ಲಿಕಲ್ ಲೈಫ್, ಎವ್ರಿ ಮೆಥಾಲಜಿ ಏನು ಹೇಳ್ತದೆ ರೀ, ಒಂದು ಗುಡ್ ಥಿಂಗ್ಸ್ ಹೇಳ್ತದೆ, ಅದನ್ನು ಫಾಲೋ ಅಪ್ ಮಾಡಬೇಕು. ಓಕೆನಾ, ಕಂಪ್ಲೀಟ್ ಮರೆಯೋ ಹಾಗಿಲ್ಲ ಅನ್ನೋ ವಾದ ಪ್ಯೂರಿಟನಿಸಮ್ ಎಂದು. ಡಿಕ್ಲೈನ್ ಆಫ್ ಡ್ರಾಮಾ, ವೆರಿ ನೈಸ್. ಡ್ರಾಮಾ ಸ್ಪಾಯ್ಲ್ಸ್ ದ, ಏನು ಹೇಳ್ತಾ ಇದ್ದಾರೆ, ಸ್ಪಾಯ್ಲ್ಸ್ ದ ಗುಡ್ ಥಿಂಗ್ಸ್ ಫ್ರಮ್ ದ ಸೊಸೈಟಿ. ಹೌದಾ, ಡ್ರಾಮಾ ಏನು ಮಾಡ್ತಾ ಇದೆ, ಈ ಸ್ಪಿರಿಚುವಲ್ ಏನು ಒಂದು ಇಮೋಷ್ನಲ್ ಟಚ್ ವಿತ್ ದ ಗಾಡ್ ಅದೇನು ಮಾಡ್ತಾ ಇದೆ, ದೂರ ಮಾಡ್ತಾ ಇದೆ ನಮಗೆ. ಎಸ್, ಯಾವುದು, ಎಂಟರ್ಟೈನ್ಮೆಂಟ್ ಅನ್ನೋ ವರ್ಡ್ಸಿಂದ. ಎಂಟರ್ಟೈನ್ಮೆಂಟ್ಲಿಂದ ಸಿಗ್ತದೆ ಪರ್ಫಾರ್ಮೆನ್ಸ್ ಇಸ್ ನಥಿಂಗ್ ಬಟ್ ಡ್ರಾಮಾ. ಅವೆಲ್ಲ ಡ್ರಾಮಾ ಏನು ಮಾಡ್ತಾ ಇದೆ, ನಮಗೆ ನಮ್ಮಲ್ಲಿ ಇರುವಂಥ ಪ್ಯೂರಿಟಿ ನಾಶ ಮಾಡ್ತಾ ಇದೆ. ಅದಕ್ಕೆ ಡ್ರಾಮಾ ಏನು ಮಾಡಬೇಕು, ಕಂಪ್ಲೀಟ್ಲಿ ಸಮಾಜದಿಂದ ಅದನ್ನು ಡಿಕ್ಲೈನ್ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು. ಅದಕ್ಕೆ ಈ ಮೂಮೆಂಟಲ್ಲಿ, ಈ ಒಂದು ಏಜ್ದಲ್ಲಿ ಏನು ಥಿಯೇಟರ್ಸ್ಗಳು ಏನಾಗ್ತವೆ ರೀ, ಕ್ಲೋಸ್ ಆಗ್ತವೆ ಅಂತ ಹೇಳ್ಬೋದು. ಸೊ ಡ್ಯೂ ಟು ದ ಪ್ಯೂರಿಟನ್ ರೆಸ್ಟ್ರಿಕ್ಷನ್ಸ್, ಇವರು ರೆಸ್ಟ್ರಿಕ್ಷನ್ಸ್ ಆಗ್ಬಿಟ್ಟಿದ್ರು. Yes, you have a right to write the literature, but literature should not express the love. Getting my point? Emotions or entertainment ಇವುಗಳು ಇರಬಾರ್ದು. ಏನಿರಬೇಕು, ದೇವ ಭಕ್ತಿ ಪೂಜೆ ಪುನಸ್ಕಾರ ಅನ್ನೋ ಅಂಶ ಒಳಗೊಂಡಿರಬೇಕು ಅನ್ನೋದು ರೆಸ್ಟ್ರಿಕ್ಷನ್ ಹಾಕಿದ್ರು ಇಡೀ ಆ ಒಂದು ಪ್ರಜೆಗಳ ಮೇಲೆ, ಇಂಗ್ಲೆಂಡಿನ ಒಂದು ಪೀಪಲ್ಗಳ ಮೇಲೆ ಅಂತ ಹೇಳ್ಬೋದು. ರೈಸ್ ಆಫ್ ಪ್ರೋಸ್ ಆ್ಯಂಡ್ ಸರ್ಮನ್ಸ್ಗಳು ಅಂತ ಕಂಡುಬರ್ತದೆ ಅಲ್ಲ, ಶ್ಲೋಕಗಳು, ಅದು ಕಂಡುಬರ್ತದೆ ಅಲ್ಲ ಮೈಥಾಲಜಿದಲ್ಲಿ. ಏನು ಸರ್ಮನ್ಸ್ಗಳು, ಹಾಡುಗಳು, ಮತ್ತು ಹಾಡು ಅಲ್ಲ ಅದು ಶ್ಲೋಕಗಳು ಅಂತ ಹೇಳ್ಬೋದು. ಓಕೆನಾ, ಅದು ಏನಾಯಿತು, ರೈಸ್ ಆಯಿತು ಅಂತ ಹೇಳ್ಬೋದು. ದ ವರ್ಡ್ ಇಟ್ ಸೆಲ್ಫೇ ಹೇಳ್ತದೆ ನೋಡ್ರಿ, ಏನು, ರೀಸ್ಟೋರೇಷನ್ ಏಜ್ ಅಂದರೆ ವಾಟ್ ಎವರ್ ದ ಥಿಂಗ್ಸ್ ಹ್ಯಾಸ್ ಬೀನ್ ಕ್ಲೋಸ್ಡ್, ರಿಸ್ಟ್ರಿಕ್ಟೆಡ್ ಇನ್ ದ ಪೀರಿಯಡ್ ಕಾಲ್ಡ್ ಪ್ಯೂರಿಟನಿಸಮ್, ಅವೆಲ್ಲ ಏನಾಯ್ತು ರೀ, ರೀಓಪನ್ ಆಯಿತು. ಥಿಯೇಟರ್ಸ್ಗಳು ರೀಓಪನ್ ಆಯಿತು. ಎಂಟರ್ಟೈನ್ಮೆಂಟ್ ಅನ್ನೋದು ಅದು ಮತ್ತೆ ತಿರ್ಗಾ ಬಂತು. ಫಾರ್ ಎಕ್ಸಾಂಪಲ್, ನಿಮಗೆ 24 hours ಅಂದರೆ ಯಾವಾಗಾದರೂ ನೀವು ಮೂವಿ ನೋಡಬೇಕಂತ ಬಯಸಿದರೆ, ಬರೀ ನಾನು ನಿಮಗೆ ರಿಲಿಜಿಯಸ್ ಮೂವೀಸ್ಗಳನ್ನೇ ತೋರಿಸಿದ್ದೇನೆಂದರೆ ಏನಾಗ್ತದೆ ರೀ, ಯಾರಿಗಾದರೂ ಆಯಿತು ಬೇಜಾರೇ ಆಗ್ತದೆ. ದಿಸ್ ಶುಡ್ ಬಿ ಸಮ್ ಎಂಟರ್ಟೈನ್ಮೆಂಟ್. ಹೌದಲ್ಲ, ಒಂದು ಟೆಕ್ನಾಲಜೀಸ್ಗಳ ಬಳಕೆ ಆಯಿತು, ಒಂದು ಫೀಲಿಂಗ್ಸ್ ಆ್ಯಂಡ್ ಇಮೋಷನ್ಸ್ ಆಯಿತು. ಅದೇ ಅಂಶ ಅಲ್ಲಿ ಕಂಡುಬಂದರೆ ಏನಾಗ್ತದ್ರೆ, ಒಂದು ಪ್ರಾಪರಾಗಿ ಲೈಫ್ ಲೀಡ್ ಆಗ್ತದೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಆಗಿ ತೊಗೋಬೇಕಾದ್ರೆ ಒಂದು ಮೂವಿ ತೊಗೊಳ್ಳಿ. ಆ ಮೂವಿಯಲ್ಲಿ ಯಾವಾಗಲೂ ಅಳದೇ ಇರ್ತದ, ಯಾವಾಗಲೂ ನಗದೇ ಇರ್ತದ, ಯಾವಾಗಲೂ ಆ ಒಂದು ಇಮೋಷನ್ಸ್ ಲವ್ ಅನ್ನೋ ಒಂದು ಅಂಶನೇ ಕಂಡುಬರ್ತದೆ. ನೋಡ್ರಿ, ಎಲ್ಲಿ ಸೀರಿಯಸ್ ಮೂಮೆಂಟ್ ಇರ್ತದ, ನೆಕ್ಸ್ಟ್ ಒಂದು ಜೋಕ್ ಹಾಕ್ತಾನೆ. ಎಲ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇರ್ತಾನೆ, ನೆಕ್ಸ್ಟ್ ಒಂದು ಸಾರೋ ಮೂಮೆಂಟ್ ಹಾಕ್ತಾನೆ. ಓಕೆನಾ, ಇದಾದಮೇಲೆ ಹ್ಯಾಪಿ ಎಂಡಿಂಗ್ ತೋರಿಸ್ತಾನೆ. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಇಸ್ ವಾಟ್ ದ ಸ್ಟ್ರಕ್ಚರ್ ಆಫ್ ಮೂವಿ, ದ ಸ್ಟ್ರಕ್ಚರ್ ಆಫ್ ಲೈಫ್ ಶುಡ್ ಬಿ ಲೈಕ್ ದಿಸ್ ಅನ್ನೋ ಒಂದು ಅಂಶ ಎಲ್ಲಿ ರೆಸ್ಟೋರೇಷನ್ ಏಜ್ದಲ್ಲಿ ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ಅಲ್ಲಿ ಏನು ಮಾಡಿದ್ರು ಅವರು, ಸಟೈರ್ ಯೂಸ್ ಮಾಡಿದ್ರು, ವಿಟಿನೆಸ್ ಯೂಸ್ ಮಾಡಿದ್ರು, ರ್ಯಾಷನಲಿಸಮ್ ಅನ್ನೋದು ಒಂದು ಡಾಮಿನೆಂಟ್ ಆಯಿತು. ಹೌದಾ, ಸಟೈರ್ ಅಂದರೆ ಸಟೈರಿಕ್ ಹೇಳಿದ್ದೀನಲ್ಲ, ಸಟೈರ್ ಯಾವ ಥರ ಅಂತ. ಓಕೆನಾ, ವಿಟಿನೆಸ್ ಯುಟಿಲೈಸ್ ಮಾಡಿದ್ರು, ರ್ಯಾಷನಲಿಸಮ್, ಇವೆಲ್ಲ ಅಂಶಗಳು ಡಾಮಿನೆಂಟ್ ಆಯಿತು ಇಲ್ಲಿ ಲಿಟ್ರೇಚರ್, ರೈಟಿಂಗ್ ಇನ್ ಲಿಟ್ರೇಚರ್ ಪಾರ್ಟ್ದಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್, ಹೀರೋಯಿಕ್ ಕಪ್ಲೇಟ್ ಇನ್ ಪೋಯಿಟ್ರಿ. ಹೌದಾ, ಹೀರೋಯಿಕ್ ಕಪ್ಲೇಟ್ ಅಂತ ಹೇಳಿದರೆ ಮೀನ್ಸ್ ಈ ಒಂದು ಪೋಯಿಟ್ರಿಯಲ್ಲಿ ಬರೆಯಲ್ಪಡ್ತಾ ಇತ್ತು ಅಂತ ಹೇಳ್ಬೋದು. ಓಕೆನಾ, ಬಿಫೋರ್ ದ್ಯಾಟ್ sorry for the disturbance. As I know, ಹೀರೋಯಿಕ್ ಕಪ್ಲೆಟ್ ಬಗ್ಗೆ ಹೇಳಬೇಕಾದ್ರೆ, ಎಕ್ಸಾಕ್ಟ್ಲಿ ನನಗೆ ಕನ್ಫರ್ಮೇಷನ್ ಬೇಕಾಗಿತ್ತು ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ, ಎವ್ರಿ ಲೈನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಹೀರೋಯಿಕ್ ಕಪ್ಲೇಟ್ಸಿನ ಹೀರೋಯಿಕ್ ಕಪ್ಲೇಟ್ ಅಂದರೆ 2 lines, ಯುಟಿಲೈಸಿಂಗ್ ಆಫ್ 2 lines. ಓಕೆನಾ,
ಎರಡು ಲೈನಿನ ಬಳಕೆ ಮಾಡುವಂಥ ಪದ್ಯ ಇಲ್ಲಿ ಯಾವುದ್ರಿ ಹೀರೋಯಿಕ್ ಕಪ್ಲೇಟಲ್ಲಿ ಕಂಡು ಬರ್ತಾ ಇತ್ತು ಅಂತ ಹೇಳ್ಬೋದು. ಅಲೆಕ್ಸಾಂಡರ್ ಬರೆದಿರುವಂಥದ್ದು ಪೋಯಮ್ಸ್ಗಳು, ಅವ್ರು ಪೋಯಮ್ಸ್ ಬರೀತಾ ಇದ್ದಾರೆ. ದಿಸ್ ಒನ್ ಹೀರೋಯಿಕ್ ಕಪ್ಲೇಟ್, ನೆಕ್ಸ್ಟ್ ಹೀರೋಯಿಕ್ ಕಪ್ಲೇಟ್, ನೆಕ್ಸ್ಟ್ ಹೀರೋಯಿಕ್ ಕಪ್ಲೇಟ್, ನೆಕ್ಸ್ಟ್. ಅಂದರೆ ಒಂದು ಪೋಯಮ್ ಬರೀತಾ ಇದೆ ಅಂದರೆ ಎರಡೆರಡೇ ಸಾಲಿಗಳಲ್ಲಿ ಅವರ ಒಂದು ಥಾಟನ್ನು ಏನು ಮಾಡ್ತಿದ್ರು, ಕಂಪ್ಲೀಟ್ ಮಾಡ್ತಿದ್ರು. ಸಾನೆಟ್ ಬಂದರೆ 14 ಲೈನ್, ಸ್ಪೆನ್ಸೇರಿಯನ್ ಸ್ಟಾಂಜಾ ಬಂತು 9 ಲೈನ್ಸ್. ಗೆಟಿಂಗ್ ಮೈ ಪಾಯಿಂಟ್. ಹಾಗೆ ಹೀರೋಯಿಕ್ ಕಪ್ಲೀಟ್ ಅಂತ ಹೇಳಿದ್ರೆ 2 ಲೈನ್ಸಲ್ಲಿ ನಾವೇನು ಕಾಣ್ತೀವಿ, ಕಂಡು ಬರ್ತಾ ಇದ್ದೇವೆ ಅಂತ ಹೇಳ್ಬೋದು. ಓಕೆನಾ. ಈ ಒಂದು ಅಂಶಕ್ಕೆ ನಾವು ಅಯಾಂಬಿಕ್ ಪೆಂಟಾಮೀಟರ್ ಅಂತ ಕರೀತಾರೆ. ಓಕೆನಾ. ಅಯಾಂಬಿಕ್ ಪೆಂಟಾಮೀಟರ್. ಓಕೆನಾ. ಅಯಾಂಬಿಕ್ ಪೆಂಟಾಮೀಟರ್ಸ್. ಓಕೆನಾ. ಇದರಲ್ಲಿ 10 ಸಿಲೆಬಲ್ಸ್ ಅನ್ನೋದು ಒಳಗೊಂಡು ಅನ್ಸ್ಟ್ರೆಸ್ ಸಿಲೆಬಸ್ ಅನ್ನೋದು ಕಂಡುಬರ್ತದೆ. 10 ಸಿಲೆಬಲ್ ಅಂತ ಹೇಳಿದ್ರೆ ಒಂದು ವರ್ಡ್ದಲ್ಲಿ ಓವೆಲಿನ ಸೌಂಡ್ ಕಂಡು ಬಂದಿರಬೇಕು. ಇದು ಒಂದು ವರ್ಡ್ ಇದೆನಾ, ಇಲ್ಲಿ ಒಂದು ಸೌಂಡ್, ಅಂದರೆ ಒಂದು ಲೈನ್ದಲ್ಲಿ ಎಷ್ಟ್ರಿ ನಮಗೆ 10 ಸಿಲೆಬಲ್ ಕಂಡು ಬಂದಿರಬೇಕು. ಓಕೆನಾ. ಅದು ಎಟ್ ದ ಎಂಡ್ ಆಫ್ ದ ಲೈನ್ದಲ್ಲಿ ನಾವೇನು ಕಾಣ್ತೀವಿ ರೀ, ಅನ್ಸ್ಟ್ರೆಸ್ಡ್ ರಿದಮ್. ಈ ಒಂದು ಲೈನ್ದಲ್ಲಿ 10 ಸಿಲೆಬಲ್ಸ್ ಒಳಗೊಂಡು ನೆಕ್ಸ್ಟ್ ಲೈನ್ದಲ್ಲಿ ನಾವೇನು ಕಾಣ್ತೀವಿ ರೀ, ಒಂದು ಸ್ಟ್ರೆಸ್ಡ್, ಇನ್ನೊಂದು ಅನ್ಸ್ಟ್ರೆಸ್ಡ್, ಇನ್ನು ಒಂದು ವರ್ಡಿನ ಕ್ರಿಯೇಷನ್ ಲೈನ್ಸ್ ಹೀರೋಯಿಕ್ ಕಪ್ಲೇಟಲ್ಲಿ ಒಳಗೊಂಡಿರ್ಬೇಕು. ಈ ಒಂದು ಫಾರ್ಮೇಷನ್ಗೆ ನಾವೇನು ಹೇಳ್ತೀವಿ ರೀ, ಅಯಾಂಬಿಕ್ ಪೆಂಟಾಮೀಟರ್. ಇನ್ನು ಅಯಾಂಬಿಕ್ ಪೆಂಟಾಮೀಟರಿನ ಒಂದು ಪ್ಯೂರ್ ಮೀನಿಂಗ್ ಅಂತ ಇನ್ನೂ ಕ್ಲಿಯರ್ ಆಗಬೇಕಾದ್ರೆ ಆ ಲೈನ್ದಲ್ಲಿ ಒಂದು ಸ್ಟ್ರೆಸ್ಡ್, ಇನ್ನೊಂದು ಅನ್ಸ್ಟ್ರೆಸ್ಡ್, ಇದು ಅನ್ಸ್ಟ್ರೆಸ್ಡ್, ಇನ್ನೊಂದು ಸ್ಟ್ರೆಸ್ ವರ್ಡಿನ ಒಂದು ವರ್ಡ್ಸ್ಗಳು, ಸಿಲೆಬಲ್ಸ್ಗಳು ಯುಟಿಲೈಸ್ ಆಗಿರುವಂಥ ಅಂಶಕ್ಕೆ ಅಯಾಂಬಿಕ್ ಪೆಂಟಾಮೀಟರ್ ಅಂತ ಹೇಳ್ತೀವಿ. ಎಲ್ಲಿ ಕಾಣ್ತೀವಿ ರೀ, ಹೀರೋಯಿಕ್ ಕಪ್ಲೆಟ್ಸ್ಗಳಲ್ಲಿ ಯುಟಿಲೈಸ್ ಮಾಡಿರುವಂಥದ್ದು ಅಂಶ, ಅದು ಪೋಯಿಟ್ರಿ ಫಾರ್ಮ್ದಲ್ಲಿ ಅಂತ ಹೇಳ್ಬೋದು. ಇದರಲ್ಲಿ ಮಾಸ್ಟರಿ ಯಾರು ತೊಗೊಂಡ್ರಿ, ಅಲೆಕ್ಸಾಂಡರ್ ಪೋಪ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಕಾಮಿಡಿ ಆಫ್ ಮ್ಯಾನರ್ಸ್ ಇನ್ ಎ ಡ್ರಾಮಾ. ಕಾಮಿಡಿ ಆಫ್ ಮ್ಯಾನರ್ಸ್ ಅನ್ನೋ ನ್ಯೂ ಟರ್ಮ್ ಅನ್ನೋದು ಹುಟ್ಕೊಂಡಿದ್ದಿದೆ. ಓಕೆನಾ. ಇಲ್ಲಿ ಡ್ರಾಮಾದಲ್ಲಿ ಕಾಣ್ತೀವಿ ಇಂಟ್ರೆಸ್ಟ್ ಇನ್ ಸೈನ್ಸ್. ನೋಡ್ರಿ, ರಿಸ್ಟೋರೇಷನ್ ಪೀರಿಯಡಲ್ಲಿ ನಾವೇನು ಕಾಣ್ತೀವಿ, ಸೈನ್ಸ್ ಮತ್ತು ಸೊಸೈಟಿಯ ಒಂದು ಪಾಲಿಟಿಕ್ಸ್, ಈ ಒಂದು ವಿಷಯಗಳಲ್ಲಿ ಏನು ಕಾಣ್ತೀವಿ, ಇಂಟ್ರೆಸ್ಟ್ ಅನ್ನೋದು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಇದಾದಮೇಲೆ ಯಾವ್ದು ಕಂಡು ಬರ್ತದೆ ರೀ, ಅಗಸ್ತಿಯನ್ ಏಜ್ ಅಂತ ಹೇಳ್ಬೋದು. ಓಕೆನಾ. ಅಗಸ್ತಿಯನ್ ಎರಾ ಈಸ್ ನಥಿಂಗ್ ಬಟ್ ಒಂದು ನಿಯೋ ಕ್ಲಾಸಿಕಲ್ ಎರಾ ಅಂತ ಕೂಡ ಹೇಳ್ಬೋದು. ಹೆಸರೇ ಹೇಳ್ತದೆ ನೋಡ್ರಿ, ಏನು ನಿಯೋ ಅಂದರೆ ಹೊಸ, ಕ್ಲಾಸಿಕಲ್ ಪೀರಿಯಡ್ ಅಂತ ಹೇಳಿದ್ರೆ ಯಾರು ಕ್ಲಾಸಿಕಲ್ ರೈಟರ್ಸ್ ಇದ್ರಲ್ಲ, ಆ ಕ್ಲಾಸಿಕಲ್ ರೈಟರ್ಸ್ನ ಮಾದರಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಕೃತಿಗಳು ಈ ಒಂದು ಎರಾದಲ್ಲಿ ಕಂಡುಬರ್ತದೆ. ಇದಕ್ಕೆ ನಾವು ನಿಯೋ ಕ್ಲಾಸಿಕಲ್ ಪೀರಿಯಡ್ ಅಂತ ಕರೆಯಲಾಗುತ್ತದೆ. ಓಕೆನಾ. ಸೊ ಹಿಯರ್ ವಿ ಯೂಸ್ ದ ಎಂಫೋಸಿಸ್ ಆನ್ ಆರ್ಡರ್ ಆ್ಯಂಡ್ ಡೆಕರಮ್ ಅಂತ ಹೇಳಿದ್ರೆ ಐಡಿಯಾ ದಟ್ ಸ್ಟೈಲ್ ಆರ್ ಎ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಮ್ಯಾಟರ್ ಶುಡ್ ಬಿ ಅಪ್ರೋಪ್ರಿಯೇಟ್. ಅಂದರೆ ನೀವು ಒಂದು ಐಡಿಯಾ ಇದೆ, ಸ್ಟೈಲ್ ಆಫ್ ರೈಟಿಂಗ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಟೈಲ್ ಆಫ್ ರೈಟಿಂಗ್ ಏನಿದೆಯಲ್ಲ ಅದು ಪ್ರಾಪರ್ ವೇದಲ್ಲಿ ಬರಬೇಕು. ದಟ್ ಈಸ್ ಡೆಕರಮ್ ಅಂತ ಹೇಳ್ಬೋದು. ಇದು ಹೊರೇಸ್ ಅವರು ಯುಟಿಲೈಸ್ ಮಾಡಿರುವಂಥದ್ದು. ಹೊರೇಸ್ ಟರ್ಮನ್ನು ಕಾಯಿನ್ ಮಾಡಿದ್ದಾರೆ ನೋಡಿ. ಓಕೆನಾ. ದಿಸ್ ಟರ್ಮ್ ಈಸ್ ಕಾಯಿನ್ ಬೈ ಹೊರೇಸ್ ಅಂತ ಹೇಳ್ಬೋದು. ಓಕೆನಾ. ಡೆಕರಮ್ ಅನ್ನೋದು ಲ್ಯಾಂಗ್ವೇಜ್ ಅಂದರೆ ಒಂದು ಯಾವುದೋ ಒಂದು ಐಡಿಯಾ ಇದೆ, ಸ್ಟೈಲ್ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಕ್ಯಾರೆಕ್ಟರ್ಸ್ ಆಯಿತು, ಸೆಟ್ಟಿಂಗ್ಸ್ ಆಯಿತು, ಮತ್ತು ಜಾನ್ರ ಆಯಿತು, ಇದೇನ್ರಿ ಪ್ರಾಪರ್ ಆಗಿ, ಆರ್ಡರ್ ಆಗಿ, ಅಪ್ರೋಪ್ರಿಯೇಟ್ ಮ್ಯಾನರ್ದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ, ಡೆಕರಮ್ ಅಂತ ಹೇಳ್ತೀವಿ. ರೀಸನ್ ಆ್ಯಂಡ್ ರಿಸ್ಟ್ರೈಂಟ್ ಅಂತ ಹೇಳ್ಬೋದು. ರಿಸ್ಟ್ರೈಂಟ್ ಅಂದರೆ ಕಂಟ್ರೋಲ್ ಓವರ್ ದ ಇಮೋಷನ್ಸ್, ಅಂದರೆ ಇಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ, ಅಂದರೆ ನಮ್ಮದೇ ಆದ ಫೀಲಿಂಗ್ಸ್, ಇಮೋಷನ್ಸ್ ಅವುಗಳನ್ನು ಆಧಾರವಾಗಿಟ್ಟು ಸಾಹಿತ್ಯ ಬರೆಯುವ ಹಾಗಿಲ್ಲ. ಸಾಹಿತ್ಯ ಥರನೇ ಬರೀಬೋದು. ಆ ಸಾಹಿತ್ಯ ಎಲ್ಲಿ ಯಾವ್ದು ಸಾಹಿತ್ಯ ಥರ ಬರೆಯಲ್ಪಟ್ಟಿರುವಂಥ ಒಂದು ಯುಗ ಅಂತ ಹೇಳಿದ್ರೆ ಕ್ಲಾಸಿಕಲ್ ಪೀರಿಯಡ್. ಅದೇನು ಕ್ಲಾಸಿಕಲ್ ರೈಟರ್ಸ್ ಇದ್ರಲ್ಲ, ಅವ್ರು ಯಾವ ಥರ ಬರ್ತಿದ್ರಲ್ಲ ಅದೇ ಥರ ಮಾದರಿಯಲ್ಲಿ ಬರೆಯಲ್ಪಟ್ಟಿರಬೇಕು. ಇನ್ನು ಕ್ಲಾಸಿಕಲ್ ಮಾಡೆಲ್ಸ್ ಫ್ರಮ್ ರೋಮ್ ಆ್ಯಂಡ್ ಗ್ರೀಸ್ ಹೇಳಿಲ್ಲ, ಏನು ಈ ಮಾಡೆಲ್ಸ್ ಮಾದರಿಗಳನ್ನು ತೊಗೊಂಡ್ರವರು ಯಾರ್ದು, ರೋಮ್ ಮತ್ತು ಗ್ರೀಸ್ದಲ್ಲಿ ಬರೆಯಲ್ಪಟ್ಟಿರುವಂಥ ಕೃತಿಗಳ ಆಧಾರದ ಮೇಲೆ ಅವ್ರು ಏನು ಮಾಡಿದ್ರು, ಒಂದು ಕ್ಲಾಸಿಕಲ್ ಮಾಡೆಲ್ಸ್ಗಳನ್ನು ಆ್ಯಸ್ ಎ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋದ್ರ ಮೂಲಕ ತಮ್ಮ ಕೃತಿಗಳನ್ನು ಬರೆದರು. ಇನ್ನು ಬರೆಯಲ್ಪಟ್ಟಿರುವಂಥ ಕೃತಿಗಳು ಹೇಗಿದ್ದು ರೀ, ಸಟಾರಿಕಲ್ ಪೋಯೆಟ್ರಿ ಆ್ಯಂಡ್ ಮಾರಲ್ ಎಸೆಸ್. ಸಟಾರಿಕಲ್ ಅಂತ ಹೇಳಿದ್ನಲ್ಲ, ದ ರೇಪ್ ಆಫ್ ದಿ ಲಾಕ್, ಅಲೆಕ್ಸಾಂಡರ್ ಪೋಪ್ ಅವರು ಯಾವ ಥರ ಬರ್ತಿದ್ದಾರೆ, ಒಂದು ಸಟಾರಿಕ್ ಪೇ ಈ ಥರ ಬಂದಿದೆ. ಆ್ಯಂಡ್ ಒನ್ ಥಿಂಗ್, ಇದೇ ಒಂದು ಮೂಮೆಂಟಲ್ಲಿ ಟೋರಿ ಆ್ಯಂಡ್ ವಿಕ್
ಎರಡು ಪಾರ್ಟೀಸ್ಗಳು ಹುಟ್ಟುತ್ತವೆ. ನಮ್ಮಲ್ಲಿ ಕಾಂಗ್ರೆಸ್ ಮತ್ತು BJP ಯಾವ ಥರ ಇದೆ ನೋಡ್ರಿ. ಇವರು ಕಾಂಗ್ರೆಸ್ ಮತ್ತು BJPದವ್ರು ಏನು ಮಾಡ್ತಾರೆ, ಒಬ್ಬರು ಇನ್ನೊಬ್ಬರ ಮೇಲೆ ಬರೆಯೋದು, ಆರ್ಟಿಕಲ್ಸ್ಗಳನ್ನು ಬಿಡ್ತಾ ಇರ್ತಾನೆ. ಆರ್ಟಿಕಲ್ಸ್ಗಳನ್ನ ನೋಡ್ರಿ, ಒಬ್ಬರು ಇವ್ರು ಹಾಗೆ ಮಾಡಿದ್ರು, ಇವ್ರು ಈಗ ಮಾಡಿದ್ರು, ಸಮ್ ವಾಟ್ ನಾವು ಕಾಣ್ತೀವಿ ನೋಡ್ರಿ. ಓಕೆನಾ, ಅದೇನು ಆರ್ಟಿಕಲ್ಸ್ಗಳನ್ನ ಬರೆದು ಹಾಕ್ತಾರಲ್ಲ, ಅದೇ ಥರದ ಈ ಟೋರಿ ಮತ್ತು ವಿಗ್ಗಳು ಏನು ಮಾಡಿದ್ರು, ಎರಡು ಪಾರ್ಟೀಸ್ಗಳು ಹುಟ್ಕೊಂಡಿದ್ವು. ಆ ಪಾರ್ಟೀಸ್ಗಳು ಏನು ಮಾಡ್ತಾರೆ, ಇವ್ರ ಮೇಲೆ ಬರೆಯೋದು, ಸಟಾರಿಕ್ವಾಗಿ ಬರೆಯೋದು, ಇವ್ರ ಮೇಲೆ ಸಟಾರಿಕ್ ವೇಜ್ಗಳನ್ನು ಕಿಂಡಲ್ ಆಗಿ, ಫನ್ ವರ್ಡ್ ಆಗಿ, ಟೋಟಲಿ ಒಂದು ಹೀಯಾಳಾತ್ಮಕವಾಗಿ ಬರೀಲಿಕ್ಕೆ ಈ ಒಂದು ಯುಗದಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಈ ಯುಗದಲ್ಲಿ ಯುಟಿಲೈಸ್ ಮಾಡಿದ್ದಾರೆ. ಆ್ಯಂಡ್ ರೈಸ್ ಆಫ್ ಫಾರ್ಮಲ್ ಪ್ರೋಸ್ ಆ್ಯಂಡ್ ಜರ್ನಲಿಸಮ್. ಈ ಒಂದು ಯುಗದಲ್ಲಿ ಏನ್ರಿ, ಜರ್ನಲಿಸಮ್, ವಾರಪತ್ರಿಕೆ, ಸಂಚಿಕೆ, ಮಂತ್ಲಿ ಪಿರಿಯಾಡಿಕಲ್ಸ್, ಓಕೆನಾ, ಪಿರಿಯಾಡಿಕಲ್ಸ್, ಜರ್ನಲಿಸಮ್ ಅನ್ನೋದು, ಪಾಂಪ್ಲೆಟ್ಸ್ ಅನ್ನೋದು ಈ ಒಂದು ಯುಗದಲ್ಲಿ ಹುಟ್ಟಿದ ಅಂಶ ಕೂಡ ಕಂಡುಬರ್ತದೆ ಅಂತ ಹೇಳ್ಬಹುದು. ನೆಕ್ಸ್ಟ್, ಏಜ್ ಆಫ್ ಸೆನ್ಸಿಬಿಲಿಟಿ. ಸೆನ್ಸಿಬಿಲಿಟಿ ನೋಡ್ರಿ, ವರ್ಡ್ಸ್ ಹೆಂಗೆ ಹೇಳ್ತದೆ, ಸೆನ್ಸಿಬಿಲಿಟಿ ಡೆಲಿಕೇಟ್ ಆಗಿರುತ್ತೆ. ಯಾವ್ದು, ಇಮೋಷನ್ಸ್ ಆ್ಯಂಡ್ ರಿಫಾನ್ಸ್, ಸೆಂಟಿಮೆಂಟ್, ಎಂಫಸೈಸ್. ಇಲ್ಲಿ ಏನಾಗುತ್ತಾ, ಇದು ಇಮೋಷನ್ಸ್ಗೆ ಆದ್ಯತೆ ಕೊಟ್ಟರು. ಈ ಒಂದು ಯುಗದಲ್ಲಿ ರಿಫೈನ್ ಆಯ್ತದು ಸೆಂಟಿಮೆಂಟ್, ಅದೇ ಒಂದು ಆಧಾರ ಏನಾದರೆ ಮೇನಾಗಿ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಅಂದರೆ ಇನ್ನರ್ ಫೀಲಿಂಗ್ಸ್, ಮಾರಲ್ ಸೆನ್ಸಿಟಿವಿಟಿ, ಕೆಪಬಿಲಿಟಿ ಆಫ್ ಕೀಪಿಂಗ್ ದ ಸಿಂಪತಿ, ಫಾರ್ ಸಿಂಪತಿ, ಅಸ್ಥೆಟಿಕ್ ಅಪ್ರಿಷಿಯನ್ಸ್. ಅಂದರೆ ಏನು, ಇನ್ನರ್ ಫೀಲಿಂಗ್ಸ್ ಆಯಿತು, ಎಮೋಷನ್ಸ್ ಆಯಿತು, ಮಾರಲ್ ಸೆನ್ಸಿಟಿವ್ ಆಯಿತು, ಕೆಪಾಸಿಟಿ ಆಫ್ ಸಿಂಪತಿ, ಈ ವಿಷಯದು ಒಂದು ಎಂಫಸೈಸ್ ಆಯಿತು. ಮೀನ್ಸ್ ಈ ವಿಷಯದ ಆಧಾರದ ಮೇಲೆ ಸಾಹಿತ್ಯ ಬರೆಯೋದು ಸ್ಟಾರ್ಟ್ ಆಯಿತು. ಸಾಹಿತ್ಯ ಬರೆಯಲ್ಪಟ್ಟಿದೆ, ಸಾಹಿತ್ಯ ರಿಫ್ಲೆಕ್ಷನ್ ಆಗ್ತಾ ಇದೆ. ಫೋಕಸ್ ಆನ್ ನೇಚರ್, ಮೆಲನ್ಕಲಿ ಆಗಿ, ದುಃಖ ದುನ್ಮಾನ ಆಗಿರುವಂಥದ್ದು. ಸಬ್ಜೆಕ್ಟಿವಿಟಿ, ದ ಆಬ್ಜೆಕ್ಟಿವಿಟಿ, ರೈಟಿಂಗ್ ಅಬೌಟ್ ದ ಅನದರ್ ಥಿಂಗ್. ಸಬ್ಜೆಕ್ಟಿವಿಟಿ, ರೈಟಿಂಗ್ ಅಬೌಟ್ ಅವರ್ ಓನ್ ಥಿಂಗ್ಸ್. ಓಕೆನಾ, ಸಬ್ಜೆಕ್ಟಿವಿಟಿ ವೈಯಕ್ತಿಕತೆಗೆ ಆದ್ಯತೆ ಕೊಡೋದು, ಆಬ್ಜೆಕ್ಟಿವಿಟಿ ಅಂದರೆ ಬೇರೆಯವರ ಒಂದು ವಿಷಯಕ್ಕೆ ಆದ್ಯತೆ ಕೊಡೋದು. ಓಕೆನಾ, ಅಂದರೆ ಸಬ್ಜೆಕ್ಟಿವಿಟಿಗೆ ಆದ್ಯತೆ ಬಂತು. ಮೆಲನ್ಕಲಿ ಈ ಕೆಲವಾರು ಕೃತಿಗಳನ್ನು ಬರೆಯಲ್ಪಟ್ಟರು. ಟ್ರಾನ್ಸಿಷನ್ಸ್ ಟುವರ್ಡ್ ರೊಮ್ಯಾಂಟಿಸಿಸಮ್. ಇದು ಮುಂದೆ ಏನಾಯಿತು ಗೊತ್ತಾ, ಟ್ರಾನ್ಸಿಷನ್ಸ್ ಟುವರ್ಡ್ಸ್ ರೊಮ್ಯಾಂಟಿಸಿಸಮ್ ಅಂತ ಹೇಳಿದ್ರೆ ಗ್ರ್ಯಾಜುವಲಿ ಏನಾಯ್ತು ರೀ, ಈ ಯಾವುದು ಈ ಸೆನ್ಸಿಬಿಲಿಟಿ ಮುಂದೆ ಬರ್ತಾ ಒಂದು ರೊಮ್ಯಾಂಟಿಸಿಸಮ್ ಎತ್ತ ನಡೆಯಿತು. ಯಾವ ಥರ ರೊಮ್ಯಾಂಟಿಸಿಸಮ್ ಅಂತ ಹೇಳಿದ್ರೆ, ಶಿಫ್ಟ್ ಫಾರ್ ದ ರೀಸನ್ ಆ್ಯಂಡ್ ಆರ್ಡರ್ ಟು ಇಮೋಷನ್, ಇಮ್ಯಾಜಿನೇಷನ್. ಇಲ್ಲೇನಿತ್ತಲ್ಲ ಆರ್ಡರ್, ನಿಯೋ ಕ್ಲಾಸಿಕಲ್ ಪೀರಿಯಡ್ದಲ್ಲಿ ಸಟಾರಾಗಿ ಬರೆಯೋದು ಆರ್ಡರ್ ಫಾರ್ಮ್ದಲ್ಲಿ ಇತ್ತು. ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಅಪ್ ಮಾಡ್ತಾಯಿದ್ರು. ಯಾಕಂದರೆ ಕ್ಲಾಸಿಕಲ್ ವರ್ಕ್ ಬರಿಬೇಕಾದ್ರೆ ಇಷ್ಟೆಲ್ಲ ರೂಲ್ಸ್ ಇದೆ, ಹೌದಾ. ಇದನ್ನು ಏನು ಮಾಡಿದ್ರು, ಬ್ರೇಕಿಂಗ್ ಮಾಡೋದ್ರ ಮೂಲಕ ಒಂದು ಹೊಸ ಯುಗಕ್ಕೆ ಕಾಲಿಟ್ರು. ದಟ್ ಈಸ್ ರೊಮ್ಯಾಂಟಿಸಿಸಮ್. ದೇರ್ ಇಸ್ ನೋ ರೂಲ್ಸ್, ನೋ ರೆಗ್ಯುಲೇಷನ್ಸ್, ಶಾಲ್ ಸಿ ವೆರಿ ಸೂನ್. ನೋಡ್ರಿ, ಟ್ರಾನ್ಸಿಷನ್ಸ್ ಟುವರ್ಡ್ಸ್ ರೊಮ್ಯಾಂಟಿಸಿಸಮ್ ಅಂದರೆ ಇಲ್ಲೇನು, ಇವ್ರು ಶಿಫ್ಟ್ ಆದರು. ರೀಸನ್ ಮತ್ತು ಆರ್ಡರ್, ರೀಸನ್ ಮತ್ತು ಆರ್ಡರ್ ಇದು ಹೋಗ್ತಾ ಏನ್ರಿ, ಒಂದು ಎಮೋಷನ್ಸ್, ಲವ್, ಫೀಲಿಂಗ್ಸ್, ಲವ್ ಫಾರ್ ನೇಚರ್, ಇದಕ್ಕೆ ಏನಾಯ್ತು ರೀ, ಮುಂದೆ ಬರ್ತಾ ಹೋಯಿತು. ಮೀನ್ಸ್ ಅದರ ಎತ್ತ ನಡೀತು ಅಂತ ಹೇಳ್ಬೋದು. ಇನ್ನು ಗಾತಿಕ್ ಎಲಿಮೆಂಟ್ಸ್ ಬಿಗಿನ್ ಟು ಎಮರ್ಜ್. ಗಾತಿಕ್ ಅಂತ ಹೇಳಿದ್ರೆ ಒಂದು ಹಾರಿಬಲ್ ಆಗಿರುವಂಥದ್ದು, ಒಂದು ಭಯಾನಕ ಆಗಿರುವಂಥದ್ದು ಅಂಶಗಳು, ಅದೇನಾಯ್ತು ರೀ, ಇಲ್ಲಿ ಎಮರ್ಜೆನ್ಸ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ, ಡಚಸ್ ಆಫ್ ಮಾಲ್ವಿಯಾ, ವೆಬ್ಸ್ಟರ್ ಅವ್ರು ಬರೆದಿರುವಂಥದ್ದು ಡಚಸ್ ಆಫ್ ಮಾಲ್ಫಿ ಅನ್ನೋದು ಒಂದು ಕೃತಿ ಇದೆ. ಅದೇನ್ರಿ, ಒಂದು ಗಾತಿಕ್ ಎಲಿಮೆಂಟ್ ಒಳಗೊಂಡಿರೋದು ಅಂಶ ಅಂತ ಹೇಳ್ಬೋದು. ಓಕೆನಾ, ಲೆಟ್ಸ್ ಕಮ್ ಟು ದ ರೊಮ್ಯಾಂಟಿಕ್ ಏಜ್. ಏನು ಹೇಳ್ತಾ ಇದ್ದಾರೆ, ಸೆಲೆಬ್ರೇಷನ್ ಆಫ್ ನೇಚರ್. ಎಸ್, ಕಂಪ್ಲೀಟ್ಲಿ ಅವರ್ ಲೈಫ್ ಈಸ್ ಫಾರ್ ನೇಚರ್. ಗೆಟಿಂಗ್ ಮೈ ಪಾಯಿಂಟ್. Nature is a teacher, nature is a preacher, nature can heals everything, nature can heals the hurt man. ಯಾರು ಹರ್ಟ್ ಆಗಿದ್ದಾರೆ ಅದು ನೇಚರ್ ಮಾಡ್ತಾ ಇದೆ. ಸೊ ಕಮ್ ಟು ದ ನೇಚರ್. ಯಾಕೆ ನೀವು ಪಾಲಿಟಿಕ್ಸ್, ಸಟಾರಿಕ್ ಪಾರ್ಟೀಸ್, ಒಬ್ಬರೊಬ್ಬರ ಪಾರ್ಟೀಸ್ಗಳ ಮೇಲೆ ಬರಿತಾ ಹೋಗ್ತೀರಾ, ಅದನ್ನು ಸ್ಟಾಪ್ ಮಾಡಿ. ಕಮ್ ಬ್ಯಾಕ್ ಟು ದ ನೇಚರ್. ನೇಚರ್ ಕ್ಯಾನ್ ಪ್ರೊವೈಡ್ ಎವ್ರಿಥಿಂಗ್, ವಿಲ್ ಗಿವ್ ಆಲ್ ಕೈಂಡ್ ಆಫ್ ಎ ಪ್ಲೇಜರ್. ಇನ್ನು ಏನಿರ್ತದೆ, ಒಂದು ಬ್ಯೂಟಿಫುಲ್ ಮೂಮೆಂಟಲ್ಲಿ ತೊಗೊಳ್ತದೆ, ಎಮೋಷನ್ಸ್ಗಳನ್ನು ಕೊಡ್ತದೆ, ನಿಮಗೆ ಒಂದೇನು ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ತದೆ. ನೋಡಿರಿ, ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿರುವಂಥ ವ್ಯಕ್ತಿಗಳು ಎಷ್ಟು ಆನಂದದಾಯವಾಗಿರ್ತಾನೆ. ಅದೇ ಸ್ವಲ್ಪ ಸಿಟಿಯಲ್ಲಿರುವಂಥ ವ್ಯಕ್ತಿನ ಅಬ್ಸರ್ವ್ ಮಾಡಿರಿ, ಅವ್ರು ಯಾವತ್ತೂ ಕನ್ಸ್ಟ್ರಕ್ಷನೇ ಇರ್ತದೆ. ಹೌದು, ಲೈಫ್ ಇದೇ ಥರ ಕನ್ಸ್ಟ್ರಕ್ಟೆಡ್ ಆಗಿರೋದು. ಬೆಳಗ್ಗೆ ಎದ್ದೇಳೋದು, ರೆಡಿ ಆಗೋದು, ಟಿಫನ್ ಮಾಡೋದು, ಆಫೀಸಿಗೆ ಹೋಗಿ ಬರೋದು, ಓಕೆನಾ, ಮತ್ತು ತಿರ್ಗಾ ಮನೆಗೆ ಬರೋದು. ಓಕೆನಾ, ನೆಕ್ಸ್ಟ್ ವರ್ಕ್ಗಳನ್ನು ಮಾಡೋದು. ನಮ್ಮ ಕಂಟ್ರಿ ಲೈಫಲ್ಲಿ ಹಾಗಲ್ಲ. ಬೆಳಗ್ಗೆ ಯಾವಾಗಾದರೂ ಎದ್ದೇಳ್ಬೋದು, ಯಾವಾಗಾದರೂ ಟಿಫಿನ್ ಮಾಡ್ಬೋದು, ಸಮ್ ವಾಟ್ ದಟ್ ಈಸ್ ವಾಟ್ ಆ ಕಂಟ್ರಿ ಲೈಫ್ ಅಂತ ಹೇಳ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಫೋರ್ ನಿಯೋ ಕ್ಲಾಸಿಕಲ್ ಪೀರಿಯಡ್ದಲ್ಲಿ ಆರ್ಡರ್ ಮತ್ತು ರೀಸನ್ ಏನು ಪ್ರಾಮಿನೆಂಟ್
ಪಾತ್ರ ವಹಿಸ್ತಿದ್ದಲ್ಲ ಅದರಿಂದ ಹೊರಬಂದು ಒಂದು ಇಮೋಷನ್ಸ್, ಲವ್, ನೇಚರ್ಸ್ಗೆ ಇವ್ರು ಏನು ಮಾಡಿದ್ರು, ಲವ್ ಫಾರ್ ನೇಚರ್ಗೆ ಏನು ಮಾಡಿದ್ರು, ಆದ್ಯತೆ ಕೊಟ್ಟರು. ದಟ್ ಈಸ್ ರೊಮ್ಯಾಂಟಿಸಿಸಮ್, ರೊಮ್ಯಾಂಟಿಕ್ ಏಜ್ ಅಂತ ಹೇಳ್ಬೋದು. ಸೆಲೆಬ್ರೇಷನ್ ಆಫ್ ನೇಚರ್, ಇಮೋಷನ್ಸ್ ಆ್ಯಂಡ್ ಇಮ್ಯಾಜಿನೇಷನ್, ಎಂಫಸೈಸ್ ಆನ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್, ವೈಯಕ್ತಿಕ ಒಂದು ಎಕ್ಸ್ಪೀರಿಯನ್ಸ್ಗೆ ಆದ್ಯತೆ ಕೊಟ್ಟರು. If I sitting the bank of the river observing the nature, while observing that nature I have a kind of a idea, thought occurred in my mind, why I should not express this form through the form of poetry, ಥ್ರೂ ದ ಫಾರ್ಮ್ ಆಫ್ ಪೋಯಮ್ ಅನ್ನೋ ಒಂದು ಮೂಲಕ ಏನು ಮಾಡಿದ್ರು, ಇಂಡಿವಿಜುವಲ್ಗೆ ಆಸ್ಪದ ಕೊಟ್ಟರು. ನಂಗೆ ನೋವು ಆಗ್ತಾ ಇದೆ, ಹೌದು ತಾನೆ, ಆ ನೋವನ್ನೇ ನಾನು ಎಕ್ಸ್ಪ್ರೆಸ್ ಮಾಡಬೇಕು. ಅದು ಪಾಲಿಟಿಷಿಯನ್ವರೆಗೆ ನಿದ್ದು ನನಗೆ ಪರ್ಸ್ನಲ್ ಫೀಲಿಂಗ್ಸ್ಗೆ ನೋವಾಗಿದೆ ಅಂತ ಹೇಳಿದ್ರೆ ದೆರ್ ಇಸ್ ನೋ ವ್ಯಾಲ್ಯೂ ಫಾರ್ ಇನ್ ಎ ಪಾಲಿಟಿಕ್ಸಲ್ಲಿ ಅದೆಲ್ಲ ಕಂಡು ಬರೋದಿಲ್ಲ, ಹೌದು ತಾನೆ. ಅದರಿಂದ ಹೊರಬಂದು ಏನು ಮಾಡಿದ್ರು, ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ಗೆ ಆದ್ಯತೆ ಕೊಟ್ಟರು ಅಂತ ಹೇಳಿದ್ರು. ರೆಬೆಲಿಯನ್, ಎಸ್, ಸ್ಟಾಪ್ ಟು ರೈಟಿಂಗ್ ಅಬೌಟ್ ದ ಪಾಲಿಟಿಕ್ಸ್. ರೀಸನ್ ಯಾವುದೇ ಒಂದು ಕಾರ್ಯ, ಯಾವುದೋ ಒಂದು ಅಂಶ ಬರ್ತಾ ಇದೆ ಅಂದರೆ ಅದು ರೀಸನ್ ಹುಡುಕ್ಲಿಕ್ಕೆ ಹೋಗಬೇಡ್ರಿ. ಫರ್ಗೆಟ್ ಎವ್ರಿಥಿಂಗ್, ಕಮ್ ಟು ನೇಚರ್, ಯು ವಿಲ್ ಫೀಲ್ ಅ ಹ್ಯಾಪಿ ಲೈಫ್. somewhat the thoughts of romantic era ಅಂತ ಹೇಳ್ಬೋದು. and interest in is sublime, beautiful, noble, yes, purification of purity. ಓಕೆನಾ. ಮೈಸ್ಟಿಸಿಸಮ್ ಆ್ಯಂಡ್ ಚೈಲ್ಡ್ಹುಡ್, ಇವೆಲ್ಲ ಅಂಶಗಳು ಎಲ್ಲಿ ಕಂಡುಬರ್ತಾ ಇತ್ತು ರೀ, ರೊಮ್ಯಾಂಟಿಕ್ ಏಜ್ದಲ್ಲಿ. ರಿಯಾಕ್ಷನ್ ಅಗೇನ್ಸ್ಟ್ ಇಂಡಸ್ಟ್ರಿಯಲೈಸಮ್ ಆ್ಯಂಡ್ ರ್ಯಾಷನಲಿಸಮ್, ಇವೆಲ್ಲ ವಿಷಯಕ್ಕೆ ಅವ್ರು ಏನು ಮಾಡಿದ್ರು, ಅಗ್ನೆಸ್ಟ್ ತೋರಿಸಿದ್ರು. ನೋ, ವಿ ವೋಂಟ್ ಫೈಂಡ್ ಎನಿ ಹ್ಯಾಪಿ ಲೈಫ್, ಪೀಸ್ಫುಲ್ ಲೈಫ್ ಇನ್ ದಿಸ್ ವೇ, ಸ್ಪೆಂಡಿಂಗ್ ಅ ಲೈಫ್ ಇನ್ ದಿಸ್ ವೇ. ರ್ಯಾಷನಲಿಸಮ್, ಇಂಡಸ್ಟ್ರಿಯಲಿಸಮ್, ಈ ವಿಷಯದಲ್ಲಿ ನಮಗೆ ನಮ್ಮ ಹಾರ್ಟ್ ಅನ್ನೋದು ಸಂತೋಷವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೀಸ್ಫುಲ್ ಲೈಫ್ ಈ ಕಂಡೇ ಬರೋದಿಲ್ಲ. ಬದಲಾಗಿ ಏನು ರೀ, ನೇಚರಿಗೆ ಬನ್ನಿ. ಫಾರ್ ಎಕ್ಸಾಂಪಲ್, ನೀವು ಪಾಲಿಟಿಷಿಯನ್ಸನ್ನ ಫೀಲ್ಡನ್ನ ಅಬ್ಸರ್ವ್ ಮಾಡಿರಿ, ಅವ್ನಿಂಗೆ ಹೇಳ್ದ ಇವ್ನಿಂಗೆ ಹೇಳ್ದ ಅದೇ ಇರ್ತದೆ, ಹೌದಾ. ಅದೇ ಕಂಟ್ರಿ ಲೈಫಿಗೆ ಬನ್ನಿರಿ, ಒಂದು ಬ್ಯೂಟಿಫುಲ್ ಆಗಿರುವಂಥ ಕಮ್ಯುನಿಕೇಷನ್ ಕಂಡು ಬರ್ತದೆ. ಅದು ಆಯಿತು. ಫಾರ್ ಎಕ್ಸಾಂಪಲ್, ಸ್ಪೆಂಡಿಂಗ್ ಅ ಟೈಮ್ ವಿತ್ ಶೆಫರ್ಡ್ಸ್, ಒಂದು ಕುರಿಗಳು ಬರ್ತವೆ, ಅದರೊಂದಿಗೆ ಇರೋದು, ನೇಚರೊಂದಿಗೆ ಬೆರೆತ್ಕೊಳ್ಳೋದು, ಅವ್ರ ಲೈಫ್ ನೋಡ್ರಿ ಎಷ್ಟೇ ಹ್ಯಾಪಿಯಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಅದೇ ಹೇಳ್ತಾ ಇದ್ರೆ, ಇದು ಇಂಡಸ್ಟ್ರಿಯಲಿಸಮ್, ರ್ಯಾಷನಲಿಸಮ್ ವೋಂಟ್ ಗಿವ್ ಎನಿ ಕೈಂಡ್ ಆಫ್ ಎ ಪೀಸ್ಫುಲ್ ಲೈಫ್. ಕಮ್ ಔಟ್ ಫ್ರಮ್ ದಟ್, ಕಮ್ ಬ್ಯಾಕ್ ಟು ದ ನೇಚರ್, ದಟ್ ಈಸ್ ರೊಮ್ಯಾಂಟಿಕ್ ಏಜ್ ವರ್ಡ್ಸ್ ಅಂತ ಹೇಳ್ಬೋದು. ವಾಟ್ ಎವರ್ ದ ವಿಕ್ಟೋರಿಯನ್ ಎರಾ, ಫೋಕಸ್ ಆನ್ ಮೊರಾಲಿಟಿ ಮೇಲೆ ಆಯಿತು, ಪ್ರೋಗ್ರೆಸ್ ಆಯಿತು, ಆ್ಯಂಡ್ ಸೋಷಿಯಲ್ ರಿಫಾರ್ಮ್. ಸೊ ಓನ್ಲಿ ಟಾಕಿಂಗ್ ಅಬೌಟ್ ದ ಇಮೋಷ್ನಲ್, ಹೂ ಈಸ್ ಗೋಯಿಂಗ್ ಟು ಪ್ರೋಗ್ರೆಸ್ ಅವರ್ ನೇಷನ್, ಅವರ್ ಲ್ಯಾಂಡ್, ಅವರ್ ಸೆಲ್ಫ್, ಹೌದಲ್ಲ, ಅಂದ ಒಂದು ಕೂಗು ವಿಕ್ಟೋರಿಯನ್ ಎರಾದಲ್ಲಿ ಕಂಡು ಬರ್ತಾ ಇದೆ. ಏನು ಪ್ರೋಗ್ರೆಸಿವ್ ಅಂದರೆ ಇನ್ವೆನ್ಷನ್ಸ್ಗಳಾಯಿತು, ಆವಿಷ್ಕಾರಗಳು ಆಯಿತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಆಗಿರುವಂಥದ್ದು ಅಂಶ ಇಲ್ಲಿ ಕಂಡುಬರ್ತದೆ. ಒಂದು ಸೋಷಿಯಲ್ ರಿಫಾರ್ಮ್ ಅನ್ನೋದು ಕಂಡುಬರ್ತಾ ಇದೆ. ಅಂದರೆ ಸೋಷಿಯಲ್ ರಿಫಾರ್ಮ್ ಅಂದರೆ ಸೈನ್ಸ್ ಮತ್ತು ಟೆಕ್ನಾಲಜಿನ ಬೆಳವಣಿಗೆ, ಈ ಥರ ಅಂಶಗಳಲ್ಲಿ ಕಂಡುಬರ್ತದೆ. ಆ್ಯಂಡ್ ಲಿಟ್ರೇಚರ್ ರಿಫ್ಲೆಕ್ಟ್ಸ್ ಕ್ಲಾಸ್ ಕಾನ್ಫ್ಲಿಕ್ಟ್ ಆ್ಯಂಡ್ ಇಂಪೆರಿಯಲ್ ಎಕ್ಸ್ಪ್ಯಾನ್ಷನ್. ಲಿಟ್ರೇಚರ್ ರಿಫ್ಲೆಕ್ಟ್ಸ್ ಕ್ಲಾಸ್ ಕಾನ್ಫ್ಲಿಕ್ಟ್ ಆ್ಯಂಡ್ ಇಂಪೆರಿಯಲಿಸಮ್. ನೋಡಿರಿ, ಇಲ್ಲಿ ಏನಾಯಿತು, 1837, ಕೀಪ್ ದಿಸ್ ಥಿಂಗ್. 1909 ನಮ್ಮ ಒಂದು ದೇಶಕ್ಕೆ ಬ್ರಿಟಿಷರು ಯಾವಾಗ ಬಂದರು, 1600 ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ಇಂಡಿಯಾಗೆ ಎಂಟ್ರಿ ಕೊಟ್ಟು ನಮ್ಗೆ ಚಹಾ ಕುಡಿಸಿದ್ರು, ಹೌದಲ್ಲ, ಟೀ ಕುಡಿಸೋದ್ರ ಮೂಲಕ ಎಂಟ್ರಿ ತಗೊಂಡು ಈ ದೇಶದ ವ್ಯವಹಾರವನ್ನು ಮಾಡೋದ್ರ ಮೂಲಕ, ವ್ಯವಹಾರಕ್ಕೆಲ್ಲ ನೋಡೋದ್ರ ಮೂಲಕ, ಇಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಭಾಳಿದೆ, ಇಬ್ಬರ ಜಗಳ ಮೂರವನಿಗೆ ಲಾಭ ಅಂತ ಒಂದು ಪರಿಸ್ಥಿತಿ ನಮ್ಮ ದೇಶ ಇತ್ತು. ಅದೇ ಒಂದು ಪರಿಸ್ಥಿತಿನ ಅವನು ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡಿ ನಮ್ಮ ದೇಶನ ಮೇಲೆ ಸುಮಾರು 250 ವರ್ಷಗಳ ಕಾಲ ಏನು ಮಾಡಿದ್ರು, ದಬ್ಬಾಳಿಕೆ, ದಾಳಿ, ಆಳ್ವಿಕೆ ಮಾಡೋದ್ರ ಮೂಲಕ ತಮ್ಮದೇ ಆದ ಒಂದು ರಿಮಾರ್ಕ್ಸ್, ಲ್ಯಾಂಗ್ವೇಜ್, ಕಲ್ಚರ್, ಹೌದಲ್ಲ, ಇವೆಲ್ಲ ಏನು ಮಾಡಿದ್ರು, ಮಾರ್ಕಾಗಿ ಕೊಟ್ಟು ಹೋದರು ಅಂತ ಹೇಳ್ಬೋದು. ಓಕೆನಾ. ಸೊ ಈ ಮೂಮೆಂಟಲ್ಲಿ ಏನಾಯ್ತು, ಲಿಟ್ರೇಚರ್ ರಿಫ್ಲೆಕ್ಟ್ಸ್ ಕ್ಲಾಸ್ ಕಾನ್ಫ್ಲಿಕ್ಟ್ಸ್. ಡ್ಯೂರಿಂಗ್ ದಿಸ್ ಟೈಮಲ್ಲಿ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡಲ್ ಕ್ಲಾಸ್ ಅನ್ನೋದು ಅಂಶ ಕಂಡು ಬರ್ತದೆ. ಇಂಪೀರಿಯಲ್ ಎಕ್ಸ್ಪ್ಯಾನ್ಷನ್, ಆದಷ್ಟು ಈ ಒಂದು ಯುಗದಲ್ಲಿ, ಈ ಒಂದು ಡ್ಯೂರಿಂಗ್ ದಿಸ್ ಟೈಮಲ್ಲಿ ಮ್ಯಾಕ್ಸಿಮಮ್ ಇಂಗ್ಲೆಂಡ್ ಏನಾಯಿತು ಗೊತ್ತಾ, ಬೇರೆ ಬೇರೆ ದೇಶಗಳಲ್ಲಿ ತನ್ನದೇ ಆದ ಒಂದು ಸಾಮ್ರಾಜ್ಯ ಶಾಹಿನ ಸ್ಥಾಪನೆ ಮಾಡಿಬಿಟ್ಟಿತ್ತು, ಹೌದಲ್ಲ. ನಮ್ಮ ಇಂಡಿಯಾ ಕೂಡ ಬಂತು ಇದರಲ್ಲಿ, ಹೌದಾ. 1600ಲಿಂದ 1947 ಅಲ್ಲಿವರೆಗೂ ಆಳ್ವಿಕೆ ಮಾಡೋದ್ರ ಮೂಲಕ ಒಂದು ದೇಶಕ್ಕೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ ನಂತರ, ಮೀನ್ಸ್ ಅದನ್ನು ನಾವು ಪಡೆದ ನಂತರ ಬಿಟ್ಟು ಹೋದ್ರು ಅವ್ರು ನಮ್ಮ ದೇಶನ.
ಬಿಟ್ಟು ಹೋದ್ರೆ ಅಥವಾ ನಾವು ಓಡಿಸಿದ್ವ ನೋಡ್ರಿ. ಫೈನ್. ಓಕೆನಾ, ಇಲ್ಲಿ ಏನಾಯ್ತು ಕಂಡು ಬರ್ತದೆ, ನಮ್ಮದು ಒಂದು ಇಂಪೆರಿಯಲ್ ಎಕ್ಸ್ಪ್ಯಾನ್ಷನ್ ಬೆಳೀತಾ ಹೋಯಿತು, ಹರಿತಾ ಹೋಯಿತು ಅಂತ ಹೇಳ್ಬೋದು. ಬ್ಲೆಂಡ್ ಆಫ್ ರಿಯಲಿಸಮ್ ಆ್ಯಂಡ್ ಐಡಿಯಲಿಸಮ್, ಇವೆರಡರ ಅಂಶದ ಥೀಮ್ಸ್ನ ಅಂಶ ಅಲ್ಲಿ ಸಾಹಿತ್ಯದಲ್ಲಿ ಕಂಡುಬರ್ತಾ ಇತ್ತು, ಸಮಾಜದಲ್ಲಿ ಕಂಡುಬರ್ತಾ ಇತ್ತು. ಆ್ಯಂಡ್ ಎಂಫಸಿಸ್ ಆನ್ ಫ್ಯಾಮಿಲಿ, ಡ್ಯೂಟಿ ಆ್ಯಂಡ್ ಫೇತ್. ಫ್ಯಾಮ್ಲಿ ಮೇಲೆ ಫೋಕಸ್ ಆಯಿತು, ತಮ್ಮ ದಿನನಿತ್ಯದ ಡ್ಯೂಟಿ ಏನಿದೆ, ಫೇತ್ ಏನು ಇಟ್ಕೊಳ್ಳೋದು. ಆ್ಯಂಡ್ ಇನ್ನೊಂದು ಥಿಂಗ್ ಹೇಳಬೇಕಾದ್ರೆ, ಈ ಒಂದು ಇರದಲ್ಲಿ 2 ಟೈಪ್ಸ್ ಆಫ್ ಪೀಪಲ್ಸ್ಗಳು ಕಂಡುಬರ್ತಾ ಇತ್ತು. ವೆದರ್ ವಿ ಶುಡ್ ಫಾಲೋ ದ ಫೇತ್, ವೆದರ್ ವಿ ಶುಡ್ ಫಾಲೋ ದ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್. ಅಂದರೆ ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಕೂಡ ಈ ಏರಿಯಾದಲ್ಲಿ ಕಂಡುಬರ್ತದೆ. ಫಾರ್ ಸೈನ್ಸ್ ಟೆಕ್ನಾಲಜಿ ಬೆಳೀತಾ ಹೋಗಿದೆ ಅಂದರೆ ನಮ್ಮಲ್ಲಿ ಕಂಡು ಬಂದಿರುವಂಥದ್ದು ಒಂದು ಫೇತ್ ಇದೆ, ವೆದರ್ ವಿ ಶುಡ್ ಎಕ್ಸೆಪ್ಟ್ ಆರ್ ನಾಟ್ ಅನ್ನೋ ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ಗಳು ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಮನೆಯಲ್ಲಿ ಏನೋ ಒಂದು ಹೇಳ್ತಾರೆ, ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು ಹೇಳ್ತಿದ್ರು, ನಾನು ಅದನ್ನು ಹೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು ಅನ್ನೋದೇನ್ರಿ ಒಂದು ಕೈಂಡ್ ಆಫ್ ಎ ಇನ್ವೆನ್ಷನಲ್ ಅವೇಕ್ನಿಂಗ್ ಥಾಂಗ್ಸ್, ಅಂದರೆ ಕ್ರಿಟಿಕಲ್ ಥಾಟ್ ಅಂತ ಹೇಳ್ಬೋದು. ಓಕೆನಾ, ಈ ಥರದ ಅಂಶಗಳು ಆ ಒಂದು ಅಂಶಗಳಲ್ಲಿ ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದ್ರಿ, ಎಡ್ವರ್ಡಿಯನ್. ಓಕೆನಾ, ಎಡ್ವರ್ಡಿಯನ್ ಒಂದು ಏಜ್. ಈ ಏಜಲ್ಲಿ ಏನು ಬರ್ತದ್ರೆ, ಕ್ರಿಟಿಕ್ ಆಫ್ ವಿಕ್ಟೋರಿಯನ್ ಸೋಷಿಯಲ್ ವ್ಯಾಲ್ಯೂಸ್. ಈ ವಿಕ್ಟೋರಿಯನ್ ಸೋಷಿಯಲ್ ವ್ಯಾಲ್ಯೂ ಏನಿತ್ತಲ್ಲ ಅದರ ಒಂದು ಕ್ರಿಟಿಸಿಸಮ್ ಈ ಒಂದು ಎರಾದಲ್ಲಿ ಕಂಡುಬರ್ತಾ ಇದೆ. ಎವ್ರಿಥಿಂಗ್ ಹೇಳಿದ್ನಲ್ಲ, ಆ ಸೋಷಿಯಲ್ ವ್ಯಾಲ್ಯೂ ಏನಿದೆ, ಇವಾಗ ಮೇಲ್ಗಡೆ ನೀವೇನು ಕೀ ಫೀಚರ್ ಸ್ಟಡಿ ಮಾಡಿದ್ರಲ್ಲ, ಈ ಎಲ್ಲ ಅಂಶಗಳ ಮೇಲೆ ಒಂದು ಕ್ರಿಟಿಕ್ ಮಾಡುವಂಥದ್ದಾಯಿತು. ಲಿಟ್ರೇಚರ್ ಆಫ್ ಟ್ರಾನ್ಸಿಷನ್ಸ್ ಆ್ಯಂಡ್ ಕ್ವಶನಿಂಗ್ ಮಾಡಲಿಕ್ಕೆ ಅದು ಮುಂದಾಯಿತು ಅಂತ ಹೇಳ್ಬೋದು. ಓಕೆನಾ, ಫಾರ್ ಎಕ್ಸಾಂಪಲ್ ನೀವೇನು ಹೇಳ್ತೀರಿ, ಥೇರೀಸ್ಗಳು ಆಯಿತು ಅಥವಾ ಕ್ರಿಟಿಸಿಸಮ್ ಆಯಿತು, ಅವೆಲ್ಲ ಅಂಶಗಳು ಇಲ್ಲಿ ಉಟ್ಕೊಂಡಿದೆ ಅಂತ ಹೇಳ್ಬೋದು. ಓಕೆನಾ, ಎಮರ್ಜ್ ಆಗಿದೆ. ಆ್ಯಂಡ್ ಇನ್ಕ್ರೀಸಿಂಗ್ ಅಟೆನ್ಷನ್ ಟು ವುಮೆನ್ಸ್ ರೋಲ್ಸ್ ಆ್ಯಂಡ್ ಕ್ಲಾಸ್ ಡಿವಿಷನ್, ವೆರಿ ನೈಸ್. ಆ್ಯಂಡ್ ರಿಯಲಿಸಮ್ ರಿಮೇನ್ಸ್ ಡಾಮಿನೆಂಟ್, ವೆರಿ ನೈಸ್. ನೈಜ ಸಮಾಜದ ನೈಜ ಕತೆ ಅಂದರೆ ನೈಜ ರಿಯಲ್ ಏನಿದೆ, ದಟ್ ಈಸ್ ರಿಯಲಿಸಮ್. ಇದೇ ಏನಾಯಿತು ಲಿಟ್ರೇಚರ್ದಲ್ಲಿ ಎಕ್ಸ್ಪ್ರೆಷನ್ಸ್ ಆಯಿತು. ಅಂತೆ ಕಂತೆ, ಇಮ್ಯಾಜಿನೇಷನ್, ಲವ್, ನೇಚರ್, ನೋ. What you have felt in a nature, what you have felt in a society, that should be expressed through the form of literature. ಅದು ಎಡ್ವರ್ಡಿಯನ್ ಪೀರಿಯಡ್ದಲ್ಲಿ ಕಂಡುಬಂತು ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ವೆಶನಿಂಗ್ ಮಾಡುವಂಥದ್ದು ಸ್ಕಿಲ್ ಹೊರ ಬಂತು. ಯಾಕೆ ವುಮೆನ್ಗೆ ಯಾಕೆ ವೋಟಿಂಗ್ ಪವರ್ ಕೊಟ್ಟಿಲ್ಲ ನೀವು? ಹೌದಲ್ಲ, ನಾವ್ಯಾಕೆ ಮನೇಲಿರಬೇಕು, ನಾವು ಜಾಬ್ ಮಾಡ್ಬೋದಲ್ಲ, ಸಮ್ವಾಟ್ ಈ ಥರದ ಅಂಶ ನಮಗೇನ್ರಿ ಕಂಡುಬಂತು ಅಂತ ಹೇಳ್ಬೋದು. ಆ್ಯಂಡ್ ಇನ್ಕ್ರೀಸಿಂಗ್ ಅಟೆನ್ಷನ್ ಟು ವುಮೆನ್ಸ್ ರೋಲ್ಸ್ ಆ್ಯಂಡ್ ಕ್ಲಾಸ್ ಡಿವಿಷನ್. ವುಮೆನ್ಸ್ಗೂ ಎಜುಕೇಷನ್ ಕೊಡೋದಾಯಿತು, ಅವರಿಗೆ ವೋಟಿಂಗ್ ಪವರ್ ಕೊಡೋದಾಯಿತು, ಅವರ ಒಂದು ರೈಟ್ಸ್ ಏನಿದೆ ಅದು ಕೂಡ ಏನಾಯ್ತು ರೀ, ಅದಕ್ಕೆ ಮೇಲೆ ಅಟೆನ್ಷನ್ ಕೊಡಲಿಕ್ಕೆ ಬಂದರು ಅಂತ ಹೇಳ್ಬೋದು. ನೆಕ್ಸ್ಟ್, ಜಾರ್ಜಿಯನ್ ಏಜ್. ಪೊಯಿಟ್ರಿ ಆಫ್ ಪ್ಯಾಸ್ಟೋರಲ್ ಬ್ಯೂಟಿ, ಒಂದು ವಿಲೇಜ್ ಲೈಫಿನ ಒಂದು ಬ್ಯೂಟಿ ಎಕ್ಸ್ಪ್ರೆಷನ್ ಆಯಿತು. ಟ್ರ್ಯಾಂಕ್ವಿಲಿಟಿ, ಒಂದು ಪ್ರಶಾಂತತೆ ಆಯಿತು. ಎಲ್ಲಿ ಸಿಗ್ತದ್ರಿ, ನೇಚರ್ದಲ್ಲಿ ಅನ್ನೋದು. ಆ್ಯಂಡ್ ವರ್ಲ್ಡ್ ವಾರ್. ಓಕೆನಾ, ನೊಸ್ಟಾಲಜಿಯಾ ಆ್ಯಂಡ್ ಸಿಂಪ್ಲಿಸಿಟಿ. ನೋಡ್ರಿ, ವರ್ಲ್ಡ್ ವಾರ್. ಓಕೆನಾ, ವರ್ಲ್ಡ್ ವಾರ್ ಫಸ್ಟ್. ನೊಸ್ಟಾಲಜಿ ಅಂತ ಒಂದು ವರ್ಡ್ ಬರ್ತದೆ ನೋಡ್ರಿ. ಬೀಯಿಂಗ್ ಅಲೋನ್ನೆಸ್ ಅಂದರೆ ಒಬ್ಬಂಟಿಯಾಗಿರುವುದು. ಓಕೆನಾ, ಈ ವರ್ಲ್ಡ್ ವಾರ್ ನಂತರ ಏನಾದರೂ ಇಡೀ ಹೋಲ್ ಜಗತ್ತಲ್ಲಿ ತಮ್ಮ ಆತ್ಮೀಯರನ್ನು ಕಳೆದ ನಂತರ, ಆಫ್ಕೋರ್ಸ್ ವರ್ಲ್ಡ್ ಅಂತ ಇರ್ತದೆ, ಹಾರಿಬಲ್ ಅಂತ ಹೇಳ್ಬೋದು. ರೈಟ್ ನಾವು ಫೆಲಿಸ್ಟೈನ್ದಲ್ಲಿ ಕಂಡು ಬರ್ತಾ ಇದೆ. ಫೆಲಿಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಭಯಂಕರವಾದ ಒಂದು ಯುದ್ಧ ಕಂಡು ಬರ್ತಾ ಇದೆ. ನೋಡಿ, ಫೆಲಿಸ್ಟೈನ್ದಲ್ಲಿ ಎಷ್ಟೋ ಅಮಾಯಕರು ಇವತ್ತು ನೊಸ್ಟಾಲಜಿಯಕ್ ಅಂಶ ಫೀಲ್ ಮಾಡ್ತಾ ಇದ್ದಾರೆ. ಹೌದಾ, ತಮ್ಮ ಆತ್ಮೀಯರನ್ನು ಕಳ್ಕೊಂಡಿದ್ದಾರೆ. ಈ ಒಂದು ಅಂಶ ಏನ್ರಿ, ಅದೇ ಥರ ಅಂದರೆ ವರ್ಲ್ಡ್ ವಾರ್ ಆ ಮೂಮೆಂಟಲ್ಲಿ ಆಗಿದೆ ಅಂದರೆ ನೊಸ್ಟಾಲಜಿ ಅನ್ನೋದು ಅಂಶ ಫೀಲ್ ಮಾಡೋದು, ಅಂದರೆ ಆತ್ಮೀಯರನ್ನು ಕಳ್ಕೊಂಡಿರುವಂಥದ್ದು. ಆ್ಯಂಡ್ ಸಿಂಪ್ಲಿಸಿಟಿ, ಲೈಫ್ ಅನ್ನೋದು ಯಾವ ಥರ ಇತ್ತು, ಒಂದು ಸಿಂಪಲ್ ಆಗಿರುವಂಥದ್ದು ಲೈಫನ್ನ ಲೀಡ್ ಮಾಡುವಂಥದ್ದು ಅಂಶ ಕಂಡುಬರ್ತಾ ಇತ್ತು. ಓವರ್ಲ್ಯಾಪ್ಡ್ ವಿತ್ ದ ಅರ್ಲಿ ಮಾಡರ್ನಿಸಮ್, ಅಂದರೆ ಅರ್ಲಿ ಮಾಡರ್ನಿಸಮ್ ಟುವರ್ಡ್ಸ್ ಕಡೆ ಹೋಗಲಿಕ್ಕೆ ಇದೇನಾಯ್ತು ರೀ, ಮುಂದಾಯಿತು ಸಾಹಿತ್ಯ ಅಂತ ಹೇಳ್ಬೋದು. ಅಂದರೆ ಈ ಒಂದು ಯುಗ ಓವರ್ಲ್ಯಾಪ್ಡ್ ಅಂದರೆ ಎಂಡ್ ಆಫ್ ದ ಜಾರ್ಜಿಯನ್ ಎರಾ ಕಂಪ್ಲೀಟ್ ಆಗಿ ಈ ಒಂದು ಯುಗದಲ್ಲಿ ಎಂಡ್ ಅಪ್ ಆಯಿತು. ಅಂದರೆ ಮಾಡರ್ನ್ ಏಜ್ ಬರೋದ್ರೊಂದಿಗೆ ಈ ಒಂದು ಯುಗ ಏನಾಯ್ತು ರೀ, 19th ಸೆಂಚುರಿ ಅನ್ನೋದು ಕಂಪ್ಲೀಟ್ ಆಗಿ ಎಂಡ್ ಆಗಿ ಏನಾಯ್ತು ರೀ, ಒಂದು ಮಾಡರ್ನ್ ಯುಗ ಅನ್ನೋದು ಹೊರಹೊಮ್ತು ಅಂತ ಹೇಳ್ಬೋದು. ಓಕೆನಾ, ಎಸ್ ಅಂದರೆ ಸೇಮ್ ಅದೇ. ಫೈನ್. ನೆಕ್ಸ್ಟ್, ವಾಟ್ ಅಬೌಟ್ ದ ಮಾಡರ್ನ್ ಏಜ್? ನೋಡ್ರಿ, ರಾಡಿಕಲ್ ಲಿಟ್ರರಿ ಎಕ್ಸ್ಪೀರಿಮೆಂಟ್ಸ್ ಲೈಕ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್. ನನ್ನ ಒಂದು ಕ್ಲಾಸಲ್ಲಿ ಹೇಳಿದ್ದೆ ನಾನು. ಓಕೆನಾ, ವಿಲಿಯಂ ಜೇಮ್ಸ್ ಕಾಯಿನ್ ಮಾಡಿದ್ದಾರೆ. ಓಕೆನಾ, ವಿಲಿಯಂ. ಓಕೆನಾ, ಇಲ್ಲಿ ಯಾರು ವರ್ಜಿನಿಯಾ ವುಲ್ಫ್ ಆಯಿತು, ಅವರು ಈ ಒಂದು ಟರ್ಮನ್ನು ಫಾಲೋ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ವಿಲಿಯಂ ಜೇಮ್ಸ್.
ಫೈನ್, ಇದರ ಒಂದು ಕನ್ಫರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವೆನು ನಾನು. ರ್ಯಾಡಿಕಲ್ ಲಿಟ್ರರಿ ಎಕ್ಸ್ಪೆರಿಮೆಂಟೇಷನ್ ಅನ್ನೋದು, ಅದು ಫ್ರಾಗ್ಮೆಂಟೇಷನ್ ಅನ್ನೋದು ಹುಟ್ಕೊಳ್ಳೋದು. ಅಂದರೆ ಬರೆಯುವಂಥ ಶೈಲಿಯಲ್ಲಿ ಏನಾಯ್ತು ರೀ, ಒಂದು ತಮ್ಮ ಬಗ್ಗೆ ಆದ್ಯತೆ ಕೊಳ್ಳಾರದೆ ತಮ್ಮ ಆಲೋಚನೆಗಳ ಬಗ್ಗೆ ಬರೆಯಲ್ಪಡಲಿಕ್ಕೆ ಸ್ಟಾರ್ಟ್ ಆಯಿತು. ಫಾರ್ ಎಕ್ಸಾಂಪಲ್, ಒಂದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ ನಾವೆಲ್ ಅಂತ ಹೇಳಬೇಕಾದ್ರೆ ಒಂದು ಕೃತಿ ಬರೆಯಲ್ಪಡ್ತಾ ಇದೆ. ಆ ಕೃತಿಯ ವಿಸ್ತರಣೆ ಪ್ರೆಸೆಂಟ್ ಮೂಮೆಂಟಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದೆ. ಆ ವ್ಯಕ್ತಿ ಪ್ರೆಸೆಂಟ್ ಮೂಮೆಂಟಲ್ಲಿ ಮಾತಾಡ್ತಾ ಒಂದು ತಿರ್ಗಾ ಏನ್ರಿ ಎಕ್ದಮ್ ಪಾಸ್ಟ್ ಮೂಮೆಂಟಲ್ಲಿ ಹೋಗ್ತಾ ಇದ್ದಾನೆ. ಆ ಪಾಸ್ಟ್ ಮೂಮೆಂಟಿನ ಒಂದು ಸ್ಟೋರಿ ರೀಕಾಲ್ ಮಾಡಿ ಮತ್ತೆ ತಿರ್ಗಾ ಪ್ರೆಸೆಂಟಿಗೆ ಬರ್ತಾನೆ. ದಿಸ್ ಇಸ್ ವಾಟ್ ದ ಯುಟಿಲೈಸೇಷನ್ ಆಫ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಮಾತಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್ 2025 ಇದು ಬಂದಿದೆ, 23ಯಲ್ಲಿ ನಾವು ಅಲ್ಲಿದ್ವಿ, ಇಲ್ಲದ ಆ ಮೂಮೆಂಟ್ ಏನು ನೀವು ರೀಕಾಲ್ ಮಾಡ್ತೀರಿ ನೋಡ್ರಿ. ಅಥವಾ ದ ಪರ್ಸನ್ ಹೂ ಯು ಹ್ಯಾವ್ ಲಾಸ್ಟ್ ಆರ್ ಗಾಟ್ ಎನಿ ಕೈಂಡ್ ಆಫ್ ಸಕ್ಸಸ್, ದಟ್ ಮೂಮೆಂಟ್ ಯು ರೀಕಾಲ್, ದ ವೇ ಯು ರೀಕಾಲ್ ದ ಮೂಮೆಂಟ್ ಇನ್ ದಟ್ ಟೈಮ್ನ, ದಟ್ ಈಸ್ ವಾಟ್ ಕಾಲ್ಡ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಇರ್ಬೋದು. ಪ್ರೆಸೆಂಟ್ ಸಿಚುವೇಷನಲ್ಲಿದ್ದು ಪಾಸ್ಟ್ಗಳಿಗೆ ನೆನಪಿಸಿ ಮತ್ತು ತಿರ್ಗಾ ಪ್ರೆಸೆಂಟ್ ಮೂಮೆಂಟಿಗೆ ಬರುವಂಥದ್ದು ಅಂಶಕ್ಕೆ ಯುಟಿಲೈಸೇಷನ್ ಆಫ್ ಸೈಕಾಲಜಿಕಲ್ ಕಾನ್ಸೆಪ್ಟ್ ಇನ್ ದಟ್ ವರ್ಕ್ಸ್ ಇಸ್ ಕಾಲ್ಡ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಏಲಿನೇಷನ್. ಹೌದಾ, ಏಲಿನೇಷನ್ ಒಬ್ಬಂಟಿ ಆಗಿರುವಂಥದ್ದು ಒಂದು ಜೀವನ ವಾರ ಆಗಿದೆ. ಡೆಫಿನೆಟ್ಲಿ ಎಲ್ಲರೂ ಎಲಿನೇಷನ್ ನೊಸ್ಟಾಲಜಿಯನ್ ಅನುಭವಿಸಲೇಬೇಕು. ಪ್ರೆಸೆಂಟ್ಲಿ ಸಿಚುವೇಶನ್ ಎಲ್ಲಿರಿ ಒಂದು ಫೆಲಿಸ್ಟನ್ದಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ಡಿಸ್ಇಲ್ಯೂಸ್ಮೆಂಟ್ ಆ್ಯಂಡ್ ಎಕ್ಸಿಸ್ಟೆನ್ಷಿಯಲಿಸಮ್ ಇವೆಲ್ಲ ಅಂಶಗಳು ಥೀಮ್ಸ್ ಆಗಿ ಅವರ ಕೃತಿಯಲ್ಲಿ ಬಳಕೆ ಆಗ್ತಾಯಿತ್ತು. ಬ್ರೇಕ್ ಫ್ರಮ್ ದ ಟ್ರೆಡಿಷ್ನಲ್ ನರೇಟಿವ್ ಆ್ಯಂಡ್ ಪೊಯಿಟಿಕ್ ಫಾರ್ಮ್ಸ್. ಇದೇನು ನರೇಟಿವ್ ಅಂದರೆ ಲಿಟ್ರೇಚರ್ ಇದೇ ಥರ ಬರೆಯಲ್ಪಟ್ಟಿರಬೇಕು ಅಂತ ಏನು ಕನ್ವೆನ್ಷನಲ್ ಫಾರ್ಮ್ ಇತ್ತಲ್ಲ, ಟ್ರೆಡಿಷ್ನಲ್ ನರೇಟಿವ್ ಫಾರ್ಮ್ ಇತ್ತಲ್ಲ, ಪೊಯಿಟಿಕ್ ಫಾರ್ಮ್ಸ್ ಅದೇನಾಯಿತು ಬ್ರೇಕ್ ಆಫ್ ಆಯಿತು, ಬ್ರೇಕ್ ಡೌನ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ರೈಸ್ ಆಫ್ ಸೈಕಾಲಜಿಕಲ್ ಡೆಪ್ತ್ ಆ್ಯಂಡ್ ಸಿಂಬಲಿಸಮ್. ಹೇಳಿಲ್ಲ, ಸೈಕಾಲಜಿಕಲ್ ಡೆಪ್ತ್ ಅಂದರೆ ವೈಯಕ್ತಿಕ ಆಲೋಚನೆಗಳಲ್ಲೇ ಆಲೋಚನೆ. ಅಂದರೆ ಇವಾಗ ನನ್ನ ಥಾಟ್ಸ್ ಇದೆ, ಆ ಥಾಟ್ಸ್ಗಳು ಪಾಸ್ಟಲ್ಲಿ ಹೀಗಿತ್ತು ಅನ್ನೋ ಒಂದು ವಿಷಯದ ಬಗ್ಗೆ ಆದ್ಯತೆ ಕೊಳ್ಳಾಯಿತು ಅಂದರೆ ಸೈಕಾಲಜಿಕಲ್ ಡೆಪ್ತಾಗಿ ಕಂಡು ಬಂದಿತ್ತು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಸ್ಪೆಷಲಿ ಟೇಕ್ ದ ಎಕ್ಸಾಂಪಲ್ ಆಫ್ ಲೇಡೀಸ್. ಓಕೆನಾ, ಲೇಡೀಸ್ ಅಮ್ಮನ ಮನೆಯಲ್ಲಿ ಮಸ್ತ್ ಇರ್ತೀವಿ, ಇಲ್ಲಿ ಹಸ್ಬೆಂಡ್ ಮನೆಗೆ ಹೋಗಿದ ತಕ್ಷಣ ಅಲ್ಲೇ ನೋಡ್ರಿ ನಮಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು. ಓಕೆ ಫೈನ್, ನೋಡ್ರಿ ಇಲ್ಲಿ ಒಳ್ಳೆ ಲೈಫ್ ಇತ್ತು, ಒಳ್ಳೆ ವೆದರ್ ಇತ್ತು, ವಾತಾವರಣ ಇತ್ತು, ಲೈಫ್ ಲೀಡ್ ಆಗ್ತದೆ. ಬಟ್ ಆ ಮೂಮೆಂಟಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಅವಳಿಗೆ ಏನಾದರೂ ಚೆನ್ನಾಗಾಗಿರುವಂಥ ವಾತಾವರಣ ಸಿಗಲಿಲ್ಲ ಅಂತಂದರೆ ಅವಳು ಏನು ಮಾಡ್ತಾಳೆ, ತಾಯಿ ಮನೇನ ನೆನೆಸ್ಕೊಳ್ತಾಳೆ. ಬಿಫೋರ್ ನಾನು ಹೆಂಗಿರಬೇಕಾದ್ರೆ, ಒಂದು ಬಿಫೋರ್ ಅನ್ಮ್ಯಾರಿಡ್ ಇದ್ದಾಗ ನನ್ನ ಲೈಫ್ ಯಾವ ಥರ ಇತ್ತು. ಗೆಟಿಂಗ್ ಮೈ ಪಾಯಿಂಟ್? ದಟ್ ಈಸ್ ಸೈಕಾಲಜಿಕಲ್ ಡೆಪ್ತ್. ಅಂದರೆ ಒಂದು ಸೈಕಾಲಜಿಕಲಿ ಎಫೆಕ್ಟ್ ಆಗೋದು ರೀ. ಮನುಷ್ಯನ ಒಂದು ಸ್ಥಿತಿ ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಏನು ರಿಚ್ ಆಗಿರುವಂಥ ಲೈಫ್ ಲೀಡ್ ಮಾಡ್ತೀರಿ, ಸಡನ್ಲಿ ಪುವರ್ ಆಗಿರಂತ ತಿಳ್ಕೊಂಬಿಟ್ರಿ, ಅವಾಗ ನಿಮ್ಮ ಒಂದು ಸೈಕಾಲಜಿಕಲ್ ಥಾಟ್ ಏನಾಗ್ತದ್ರೆ ಭಾಳ ಡಿಸ್ಟರ್ಬೆನ್ಸ್ ಆಗ್ಬಿಡ್ತದೆ ರೀ. ಅದು ಇಡೀ ಬ್ಯಾಕ್ಗ್ರೌಂಡು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಮಕ್ಕಳ ಒಂದು ಬ್ಯಾಕ್ಗ್ರೌಂಡ್, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಫೀಲ್ ಮಾಡ್ತಿರಲ್ಲ, ಅದೇ ಥರದ ಒಂದು ಆ ಮೂಮೆಂಟಲ್ಲಿ ಅರೈಸ್ ಆಗಿರುವಂಥ ಥಾಟ್ಸಿಗೆ ಸೈಕಾಲಜಿಕಲ್ ಒಂದು ಡೆಪ್ತ್ ಆರ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದನ್ನು ಸಿಂಬಲಿಸಮ್ ಆಗಿ ಯುಟಿಲೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ 2 ಪಾಯಿಂಟ್ಸ್ ಯಾವುದು, ಪೋಸ್ಟ್ ಮಾಡರ್ನ್ ಎರಾ ಆ್ಯಂಡ್ ಕಂಟೆಂಪರರಿ. ಅಂದರೆ 21st ಸೆಂಚುರಿ ನಡೀತಾ ಇದೆಯಲ್ಲ ನಮ್ಮದು, 2025 5 years ಆಯಿತು. ಫೈನ್, ಪೋಸ್ಟ್ ಮಾಡರ್ನ್ ಏರಾ, ಐರಾನಿ, ಪ್ಯಾರಡಿ ಆ್ಯಂಡ್ ಮೆಟಾಫಿಕ್ಷನ್ ಅನ್ನೋದು ಹೈಲೈಟ್ ಆಯಿತು, ಡಾಮಿನೆಂಟ್ ಆಯಿತು. ರಿಜೆಕ್ಷನ್ ಆಫ್ ಅಬ್ಸಲ್ಯೂಟ್ ಟ್ರುತ್ಸ್ ಆ್ಯಂಡ್ ಲೀನಿಯರ್ ನರೇಟಿವ್ಸ್. ವೆರಿ ನೈಸ್ ನೋಡ್ರಿ. ಅಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಐ ವಾಂಟ್ ಟು ಟೇಕ್ ಅ ಫ್ಯೂ ಟೈಮ್ಸ್ ಫ್ರಮ್ ಯು, ಪ್ಲೀಸ್ ಸಪೋರ್ಟ್ಸ್. ಎಸ್, ಹಿಯರ್ ಇಟ್ ಈಸ್. ಸಾರಿ. ಓಕೆ ಫೈನ್, ಐಲ್ ಗಿವ್ ಇನ್ ಎ ವೇ. ಕ್ವಶನಿಂಗ್ ಅನ್ನೋದು ಕಂಡುಬಂತು. ಐಡಿಯಲಿಸಮ್, ಮಲ್ಟಿಕಲ್ಚರಲಿಸಮ್. ಎಸ್, ಹಿಯರ್ ಇಟ್ ಈಸ್. ಇಲ್ಲೇನಾಯಿತು, ಲೀನಿಯರ್ ಟ್ರುತ್ಸ್ ಅಂದರೆ ಯಾವುದು, ಅಬ್ಸಲ್ಯೂಟ್ ಟ್ರುತ್ಸ್ ಅಂದರೆ ವಾಟ್ ದ ಎಕ್ಸಾಕ್ಟ್ ಅಬ್ಸಲ್ಯೂಟ್ ಟ್ರುತ್ಸ್ ಅಂತ ಹೇಳಬೇಕಾದ್ರೆ, ಚಾಲೆಂಜಸ್ ದ ಐಡಿಯಾ ದಟ್ ದೇರ್ ಈಸ್ ಓನ್ಲಿ ಒನ್ ಫಿಕ್ಸ್ಡ್ ಟ್ರುತ್ ಆರ್ ಎ ಸಿಂಗಲ್. ಅಂದರೆ ಯಾವುದೋ ಒಂದು ಸ್ಟೋರಿ ಬರೆಯಲ್ಪಟ್ಟಿದೆ ಅಂತ ಹೇಳಿದರೆ ಅಲ್ಲಿ ಮಲ್ಟಿ ಮೀನಿಂಗ್ ಅನ್ನೋದು ರಿಜೆಕ್ಷನ್ ಆಫ್. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಟೋರಿ ಇದೆ, ಆ ಸ್ಟೋರಿಯಲ್ಲಿ ಒಂದೇ ಪ್ಲಾಟ್ ಮೇಲೆ ಆ ಸ್ಟೋರಿ ಏನಾಗ್ತದೆ ಕನ್ಸ್ಟ್ರಕ್ಟೆಡ್ ಆಗ್ತಾಯಿದೆ, ಬಟ್ ಅದು ಇಲ್ಲಿ ರಿಜೆಕ್ಷನ್ ಆಯಿತು. ಯು ವಿಲ್ ಸಿ ಮೆನಿ ಮೋರ್ ಪ್ಲಾಟ್ಸ್, ಮೆನಿ ಮೋರ್ ಟ್ರುತ್ಸ್, ಗೆಟಿಂಗ್ ಮೈ ಪಾಯಿಂಟ್ಸ್, ಮೆನಿ ಮೋರ್ ವೇಸ್ ಟು ಎಕ್ಸ್ಪ್ರೆಸ್ ದ ರಿಯಾಲಿಟಿ ಅನ್ನೋದು ಅಂಶ ಇಲ್ಲಿ ಕಂಡು ಬರ್ತದೆ. ಅಂದರೆ ಪ್ಲಾಟ್ಸ್ಗಳು ಏನಾಯಿತು, ಫ್ರೆಗ್ಮೆಂಟೆಡ್ ಆಯಿತು.
ಒಂದೇ ಪ್ಲಾಟ್ ಅಲ್ಲ, ಭಾಳಷ್ಟು ಪ್ಲಾಟ್ಸ್ಗಳನ್ನು ಕಂಡು ಬರ್ತಾ ಇತ್ತು ಅಂತ ಹೇಳ್ಬೋದು. ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ನೋಡಿರಿ, ಒಂದು ಸ್ಟೋರಿ ಇದೆ. ಮೊದಲಿನ ಕಾಲದಲ್ಲಿ ಸ್ಟೋರಿ ಏನಾದರೂ ಕ್ರಿಯೇಟೆಡ್ ಆಗಿದೆ ಅಂದರೆ ಒಂದು ಫಿಲ್ಮ್ ಸ್ಟಾರ್ಟ್ ಆಯಿತು, ಕಂಪ್ಲೀಟ್ ಆಯಿತು, ಒಂದು ಥೀಮ್, ಒಂದು ಸ್ಟೋರಿ ಸಿಕ್ತು. ಈಗಿನ ಕಾಲದ ಮೂವೀಸ್ಗಳನ್ನು ಅಬ್ಸರ್ವ್ ಮಾಡಿರಿ, ಯಾವುದೋ ಒಂದು ಅಂಶ ಹೊರಗಡೆ ಬರ್ತಾ ಅದನ್ನು ಹುಡುಕ್ಲಿಕ್ಕೆ ಹೋಗಿ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗ್ತದೆ. ಅದನ್ನು ಆ ಸ್ಟೋರಿಯ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಹೋಗಿ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಫ್ರಾಗ್ಮೆಂಟೆಡ್ ಆಫ್ ಪ್ಲಾಟ್ಸ್. ಅಂದರೆ ಇದು ಸಾಹಿತ್ಯದಲ್ಲಿ ಬೆಳೀತು. ಅಂದರೆ ಒಂದೇ ಪ್ಲಾಟ್ ಏನು ಫಾಲೋ ಅಪ್ ಮಾಡುತ್ತಲ್ಲ, ಟ್ರುತ್ ಏನು ಕಂಡು ಬಂದಿತ್ತು, ಅದು ಏನಾಯ್ತು, ರಿಜೆಕ್ಷನ್ ಆಯಿತು ಈ ಒಂದು ಯುಗದಲ್ಲಿ, ಪ್ಲಾಟ್ದಲ್ಲಿ, ಪೋಸ್ಟ್ ಮಾಡಮ್ದಲ್ಲಿ ಅಂತ ಹೇಳ್ಬೋದು. ಓಕೆನಾ. ಆ್ಯಂಡ್ ಲೀನಿಯರ್ ನೆರೆಟಿವ್ಸ್ ಅಂತ ಹೇಳಬೇಕಾದ್ರೆ ಸ್ಟೋರೀಸ್ ಮೇ ನಾಟ್ ಅಲೌ. ನೋಡಿರಿ, ಲೀನಿಯರ್ ನೆರೆಟಿವ್ಸ್ ಅಂತ ಹೇಳಿದ್ರೆ ನಾಟ್ ಎ ಕ್ಲಿಯರ್ ಬಿಗಿನಿಂಗ್ ಇರೋದಿಲ್ಲ, ಕ್ಲಿಯರ್ ಮಿಡಲ್ ಎಂಡ್. ಹಾಂ, ಕ್ಲಿಯರ್ ಬಿಗಿನಿಂಗ್ ಇರೋದಿಲ್ಲ, ಹೌದಾ. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ಯಾವುದೋ ಒಂದು ಮೂವಿ ತೊಗೊಳ್ರಿ, ಇಬ್ಬರು ವ್ಯಕ್ತಿ ಇರ್ತಾರೆ, ಇಬ್ಬರು ಬ್ರದರ್ಸ್ ಇರ್ತಾರೆ. ಅವನು ಪೊಲೀಸ್ ಆಗಿ, ಇವನು ಕಳ್ಳ ಆಗಿ ಒಂದು ಮೂವೀಸ್ ತೋರಿಸ್ತಾರೆ. ತಾಯಿ ಸಿಗ್ತಾರೆ ಫೈನಲಿ. ತಾಯಿ ಸಿಗೋನ್ಕಿಂತ ಮುಂಚೆ ಇಬ್ಬರು ಫೈನಲಿ ತನ್ನ ತಾಯಿನ ಮೀಟ್ ಆಗ್ತಾರೆ, ಇಬ್ಬರು ಬ್ರದರ್ಸ್. ಓಕೆನಾ. ಯಾವ ಥರ ಅವರು ಕಳೆದು ಹೋದರು, ಒಂದು ಫೇರ್ ಇತ್ತು, ಒಂದು ಜಾತ್ರೆ ಇತ್ತು, ಜಾತ್ರೆಯಲ್ಲಿ ಅಣ್ಣ ಮತ್ತು ತಮ್ಮ ಏನಾದರೂ ಮಿಸ್ ಆದರು. ಫೈನಲಿ ಎಲ್ಲೋ ಒಂದು ಕಡೆ ಏನಾಯ್ತು ರೀ, ರಿಯುನೈಟ್ ಆದರು. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ದಲ್ಲಿ ಅವನು ಮಿಸ್ ಆಗಿರುವಂಥ ಸಿಚುವೇಶನ್ ತೋರಿಸೋದಿಲ್ಲ, ಬದಲಾಗಿ ಅವರು ಬೆಳೆದಿರ್ತಾರೆ, ಒಂದು ಒಳ್ಳೆ ಪೊಸಿಷನ್ದಿರ್ತಿರ್ತಾರೆ. ಒಳ್ಳೆ ಪೊಸಿಷನ್ದಲ್ಲಿದ್ದು ತಾನು ಯಾವ ಥರ ತನ್ನ ತಮ್ಮನಿಂದ ಅಣ್ಣನಿಂದ ದೂರ ಆಗಿರೋ ಸನ್ನಿವೇಶನ ರೀಕಾಲ್ ಮಾಡ್ತಾನಲ್ಲ. ಓಕೆನಾ. ಅಂದರೆ ಲೀನಿಯರ್ ನೆರೆಟಿವ್ಸ್ ಅಂತ ಹೇಳಿದ್ರೆ ಫಾರ್ ಎವ್ರಿ ವರ್ಡ್ ಇಟ್ ಈಸ್ ನಾಟ್ ಸ್ಟಾರ್ಟ್ ವಿತ್ ದ ಕ್ಲಿಯರ್ ಬಿಗಿನಿಂಗ್. ಅಂದರೆ ಅಲ್ಲಿ ನಾಟ್ ಎ ಕ್ಲಿಯರ್, ಅಂದರೆ ಅದು ಕ್ಲಿಯರ್ ಸ್ಟೋರಿ ಅನ್ನೋದು ಬಿಗಿನಿಂಗ್ ಆಗೋದಿಲ್ಲ, ಮಿಡಲ್ ಆಗಿ ಎಂಡ್ ಆಗಿ ಏನಾಗ್ತದೆ ಅಂದರೆ ಟೈಮ್ ಟು ಟೈಮ್ ಏನಾಗ್ತದೆ, ಜಂಪ್ ಆಗ್ತಿರ್ತದೆ ಸ್ಟೋರಿ. ಇಲ್ಲೊಂದುಟೈಮ್ ತೋರಿಸಿದ್ರೆ ಇನ್ನೊಂದು ಕಡೆ ಇನ್ನೊಂದು ಟೈಮ್ ತೋರಿಸ್ತದೆ. ಇವೆಲ್ಲ ಅಂಶಗಳು ನಾವು ಎಲ್ಲಿ ಕಾಣ್ತೀವಿ ರೀ, ಈ ಯುಗದ ಸಾಹಿತ್ಯದಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ಥೀಮ್ಸ್ ಆಫ್ ಐಡೆಂಟಿಟಿ ಆ್ಯಂಡ್ ಮಲ್ಟಿಕಲ್ಚರಲಿಸಮ್. ಓಕೆನಾ. ಮಲ್ಟಿಕಲ್ಚರಲಿಸಮ್ ಅಂತ ಹೇಳಿದ್ರೆ ಇಲ್ಲಿ ಕಲ್ಚರ್ಸ್ ವೈಸಸ್ ಆ್ಯಂಡ್ ಎಕ್ಸ್ಪೆನ್ಸ್ ವಿದಿನ್ ಎ ಸಿಂಗಲ್ ಸೊಸೈಟಿ. ಓಕೆನಾ. ಈ ಒಂದು ಅಂದರೆ ಕಂಡುಬಂದಿರುವಂಥ ಹಲವಾರು ಡೈವರ್ಸ್ ಕಲ್ಚರ್ ಒಂದೇ ಕಂಡುಬರೋದಿಲ್ಲ, ಹಲವಾರು ಕಲ್ಚರ್ಸ್ಗಳಾಯಿತು. ಆ ಕಲ್ಚರ್ಸ್ಗಳನ್ನೆಲ್ಲ ಯುಟಿಲೈಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿರಿ, ಮ್ಯಾರೇಜ್ ವಿಷಯದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಒಬ್ಬರು ಕ್ರಿಶ್ಚಿಯನ್ ಆಯಿತು ಅಥವಾ ಇಂಡಿಯಾ ಆಯಿತು ಅಥವಾ ಇಂಗ್ಲೆಂಡ್ ಆಯಿತು, ಇಲ್ಲಿ ಡೈವರ್ಸ್ ಕಲ್ಚರ್ ಸಿಕ್ತು, ನಮಗೆ ಎರಡು ಕಲ್ಚರ್ ಸಿಕ್ತು. ಗೆಟಿಂಗ್ ಮೈ ಪಾಯಿಂಟ್. ಈ ಥರದ ಕಲ್ಚರ್ಸ್ಗಳನ್ನು ಒಳಗೊಂಡಿರುವಂಥದ್ದು ಸಾಹಿತ್ಯ ಬೆಳವಣಿಗೆ ಆಗ್ತದೆ. ಆ್ಯಂಡ್ ಲ್ಯಾಂಗ್ವೇಜ್ ಪ್ಲೇ ಆಯಿತು, ಕ್ವಶನಿಂಗ್ ಆಫ್ ಲಿಟ್ರೇರಿ ಆ್ಯಂಡ್ ಕಲ್ಚರಲ್ ನಾರ್ಮ್ಸ್. ಓಕೆನಾ. ಲಿಟ್ರೇರಿ ಆ್ಯಂಡ್ ಕಲ್ಚರಲ್ ನಾರ್ಮ್ಸ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಕ್ವಶನ್ಸ್ಗಳನ್ನು ಕಂಡುಬಂದಿದೆ. ಯಾವ ಥರ ಚಾಲೆಂಜಿಂಗ್ ಅಂದರೆ ಲಿಟ್ರೇರಿ ಆ್ಯಂಡ್ ಕಲ್ಚರಲ್ ನಾರ್ಮ್ಸ್. ಹೌದಾ. ಇಲ್ಲಿ ಇವರೇನು ರೂಲ್ಸ್ ಹೇಳಿದ್ರಲ್ಲ, ಲಿಟ್ರೇಚರ್ ಹೀಗೆ ಬರೆಯಲ್ಪಟ್ಟಿರಬೇಕು, ಕಲ್ಚರ್ ಇದೇ ಥರ ಇದೆ, ಅದನ್ನೆಲ್ಲ ಏನು ಮಾಡಿದ್ರು, ಇವರು ಕ್ವಶನ್ ಮಾಡಿದರು. ವೈ ವಿ ಶುಡ್ ಫಾಲೋ ದಟ್ ಒನ್, ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ವೇ. ಹೌದಲ್ಲ. ನಮ್ಮದೇ ಆದ ಲೈಫ್ ಇದೆ, ನಮ್ಮದೇ ಆದ ವೇ ಆಫ್ ರೈಟಿಂಗ್ ಇದೆ, ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅನ್ನೋ ಒಂದು ಅಂಶ ಇಲ್ಲಿ ಕಂಡುಬರ್ತಾ ಇತ್ತು. ಎಲ್ಲಿ, ಲಿಟ್ರೇಚರ್ ಮತ್ತು ಸಾಹಿತ್ಯದಲ್ಲಿ. ಸೊ ಲಾಸ್ಟ್ ಪಾಯಿಂಟ್, ಕಂಟೆಂಪರರಿ. ಯಾವುದು, 21st century. ಫೋಕಸ್ ಆನ್ ಗ್ಲೋಬಲೈಸೇಷನ್. ಹೌದಲ್ಲ. ಕಂಪ್ಲೀಟ್ಲಿ ದ ಲಿಟ್ರೇಚರ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಗ್ಲೋಬಲೈಸೇಷನ್, about the human being, about the society, about the technology, everything, and technology and diverse voices ಅಂತ ಹೇಳಿದ್ರೆ ಇಲ್ಲಿ LGBTQ ಬರ್ತಾರೆ. ಓಕೆನಾ. ಇಲ್ಲಿ ಬಹಳಷ್ಟು ವೈಯಕ್ತಿಕ ವ್ಯಕ್ತಿಗಳ ಒಂದು ಕೂಗು ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ಜೆಂಡರ್ ಸ್ಟಡೀಸ್ ಕ್ಲಾಸಲ್ಲಿ ನಾನು ನೀಟಾಗಿ ಹೇಳಿದ್ದೀನಿ ನೋಡಿ, ಡೈವರ್ಸ್ ವಾಯ್ಸ್ ಬಗ್ಗೆ. ಆ್ಯಂಡ್ ರೈಸ್ ಆಫ್ ಡಿಜಿಟಲ್ ಲಿಟ್ರೇಚರ್. ಅಂದರೆ ಲಿಟ್ರೇಚರ್ದಲ್ಲಿ ಯಾವ ಥರ ಬರೆಯಲ್ಪಡ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಡೈವರ್ಸ್ ಆಗಿರುವಂಥದ್ದು ಅಂಶ ಕಂಡು ಬರ್ತಾ ಇತ್ತು ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಥೀಮ್ಸ್ ಆಫ್ ಐಡೆಂಟಿಟಿ, ಹೈಬ್ರಿಡ್ ಜಾನರ್ಸ್ ಅಂತ ಹೇಳ್ಬೋದು. ಫಾರ್ ಎ ಸೆಕೆಂಡ್, ನೋಡ್ರಿ, ರೈಸ್ ಆಫ್ ಡಿಜಿಟಲ್ ಲಿಟ್ರೇಚರ್ದಲ್ಲಿ ಏನು ಮಾಡಿದ್ದಾರೆ, ಒಂದು ಟೆಕ್ನಾಲಜೀಸ್ಗಳನ್ನು ಬಳಕೆ ಮಾಡೋದ್ರ ಮೂಲಕ ಏನು ಮಾಡ್ತಿದ್ರು, ಸಾಹಿತ್ಯವನ್ನು ಬರೀತಿದ್ರು ಅಂತ ಹೇಳ್ಬೋದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ಒಬ್ಬರು ಯಾರು, ಶೆಲ್ಲಿ. ನೋಡ್ರಿ, ಶೆಲ್ಲಿ ಜಾಕ್ಸನ್ ಇದ್ದಾರೆ. ಅವರು ಒಂದು ಕೃತಿ ಬರೆದಿದ್ದಾರೆ, ಪ್ಯಾಟ್
sorry, Patch Work Girl. ಪ್ಯಾಚ್ ವರ್ಕ್ ಗರ್ಲ್ ರಿಟನ್ ಬೈ ಶೆಲ್ಲಿ ಜಾಕ್ಸನ್. ಈ ಒಂದು ಕೃತಿ ಏನು ಹೈಲೈಟ್ ಮಾಡ್ತಾ ಇದೆ ಗೊತ್ತಾ, ಡಿಜಿಟಲ್ ಲಿಟ್ರೇಚರ್ ಅನ್ನೋದನ್ನು ಹೈಟ್ ಮಾಡ್ತದೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇನ್ನೂ ಕ್ಲಿಯರ್ ಆಗಿರಬೇಕಾದ್ರೆ ಫ್ರ್ಯಾಂಕೆನ್ಸ್ಟೈನ್ ಇದೆ ನೋಡ್ರಿ. ಓಕೆನಾ. ಫ್ರ್ಯಾಂಕೆನ್ಸ್ಟೈನ್ ಅನ್ನೋದು ಏನು ಕೃತಿ ನಾವೆಲ್ ಇದೆಯಲ್ಲ, ಆ ನಾವೆಲ್ದಲ್ಲಿ ಯಾವ ಥರ ಡಿಜಿಟಲ್ ಯುಟಿಲೈಸ್ ಮಾಡಿ ಒಂದು ಹ್ಯೂಮನ್ ಬೀಯಿಂಗನ್ನು ಕ್ರಿಯೇಟ್ ಮಾಡ್ತಾನೆ. ಅದು ಇನ್ ಹ್ಯೂಮನ್ ಬೀಯಿಂಗ್ ಅಂದರೆ ನ್ಯಾಚುರಲ್ ನಮ್ಮ ಹಾಗೆ ನಿಮ್ಮ ಹಾಗೆ ಇರುವಂಥದ್ದು ಹ್ಯೂಮನ್ ಬೀಯಿಂಗ್ ಅಲ್ಲ ಅವನು. ಅದು ಒಂದು ಟೆಕ್ನಾಲಜಿ ಸೈನ್ಸ್ಗಳನ್ನು ಬಳಕೆ ಮಾಡಿ ಒಂದು ಹ್ಯೂಮನ್ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳ್ಬೋದು. ಇದು ಏನ್ರಿ ಒಂದು ಡಿಜಿಟಲ್ ಈ ಥರದ ಅಂಶಗಳನ್ನು ಬಳಕೆ ಮಾಡೋದ್ರ ಮೂಲಕ ಸಾಹಿತ್ಯ ಬರೆಯಲ್ಪಟ್ಟಿದೆ. ಇನ್ನು ಹೈಬ್ರಿಡ್ ಜಾನರ್ಸ್ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಯಾವ ಥರ ಅಂತ ಹೇಳಿದ್ರೆ ಹೈಬ್ರಿಡ್ ಜಾನರ್ಸ್ ಅಂತ ಹೇಳಿದ್ರೆ ಒಂದು ಮೀನಿಂಗ್ ಹೇಳ್ತೀನಿ ನಾನು. ಹೈಬ್ರಿಡ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅಮೇರಿಕನ್ ಗರ್ಲ್, ಆಫ್ರಿಕನ್ ಬಾಯ್ ಮ್ಯಾರಿಡ್ ಆಗಿದ್ದಾರೆ. ಇವ್ರಿಗೆ ಹುಟ್ಟಿರುವಂಥ ಮಗು ಹೈಬ್ರಿಡ್ ಬಾಯ್ ಅಂತ ಹೇಳ್ಬೋದು. ಅಂದರೆ ಮಿಕ್ಸ್ಚರ್ ಆಫ್ ಟೂ ಕಲ್ಚರ್, ಮಿಕ್ಸ್ಚರ್ ಆಫ್ ಟೂ ರೇಸಸ್ ಕಂಡು ಬರ್ತದೆ ಅಲ್ಲ. ಅದೇ ಥರ ಇಲ್ಲಿ ಹೈಬ್ರಿಡ್ ಜಾನರ್ಸ್ ಅಂತ ಹೇಳಬೇಕಾದ್ರೆ ಒಂದು ಫಿಕ್ಷನ್, ಒಂದು ವರ್ಕ್ ಬರಿತಾ ಇದ್ದೀರಿ ನೀವು. ಆ ವರ್ಕ್ದಲ್ಲಿ ಒಂದು ವರ್ಕ್ ಬರಿತಾ ಇದ್ದೀರಂದರೆ ಅಲ್ಲಿ ಪೋಯಿಟ್ರಿನೂ ಇರ್ತದೆ. ಒಂದು ವರ್ಕ್ ಬರಿತಾ ಇದ್ದೀರಿ, ಅಲ್ಲಿ ಪೋಯಿಟ್ರಿನೂ ಇರ್ತದೆ, ಪ್ರೋಸು ಇರ್ತದೆ, ಫಿಕ್ಷನು ಇರ್ತದೆ, ಮೆಟಾಫಿಕ್ಷನ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಆಲ್ ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಆಲ್ ಟೈಪ್ಸ್ ಆಫ್ ಫಾರ್ಮ್ಸ್ ಆಫ್ ಲಿಟ್ರೇಚರ್. ಗೆಟಿಂಗ್ ಮೈ ಪಾಯಿಂಟ್ಸ್. ಎಲ್ಲ ಪ್ರಕಾರದಲ್ಲಿ ಏನಿರ್ತದೆ ರೀ, ಮಿಕ್ಸ್ಚರ್ ಇರ್ತದೆ. ಅದಕ್ಕೇನು ಹೇಳ್ತದೆ ರೀ, ಹೈಬ್ರಿಡ್ ಜಾನರ್ಸ್. ಈ ಥರದ ಕೃತಿಗಳನ್ನು ಬರೆಯಲ್ಪಟ್ಟಿದ್ದಾವೆ. ಆ್ಯಂಡ್ ಜಾನ್ರಾ ಬ್ಲೆಂಡಿಂಗ್ ಅದೇ ಥರದ ಮಿಕ್ಸ್ಚರ್ ಅನ್ನೋದು ಕಂಡುಬರ್ತದೆ. ಮೀನ್ಸ್ ವಿವಿಧ ಥರದ ಒಂದು ಫಾರ್ಮ್ಸ್ ಆಫ್ ಲಿಟ್ರೇಚರ್ನ ಬಳಕೆ ಅಂತ ಹೇಳ್ಬೋದು. ಆ್ಯಂಡ್ ಥೀಮ್ಸ್ ಆಫ್ ಐಡೆಂಟಿಟಿ, ಜೆಂಡರ್, ಕ್ಲೈಮೇಟ್ ಚೇಂಜ್, ಮೈಗ್ರೇಷನ್. ಎಸ್, ಜೆಂಡರಿಂದು ಒಂದು ಐಡೆಂಟಿಟಿ ಆಯಿತು, ಕ್ಲೈಮೇಟ್ ಚೇಂಜ್ ಕಂಡು ಬಂದಿರುವಂಥದ್ದಾಯಿತು, ಮೈಗ್ರೇಷನ್ ಹೋದಲ್ಲ. ನಾವು ಬೇರೆ ಲ್ಯಾಂಡಿಗೆ ಹೋಗ್ತೀವಿ, ಇಂಡಿಯಾದಲ್ಲಿ ಹೋದವರು ಇಂಗ್ಲೆಂಡ್ದಲ್ಲಿ ಹೋಗ್ತೀವೋ, ಅಮೇರಿಕಾದಲ್ಲಿ ಹೋಗ್ತೀವೋ, ಯಾವುದೇ ಒಂದು ಫಾರಿನ್ ಲ್ಯಾಂಡಿಗೆ ಹೋಗಿವಿ ಅಂತ ಹೇಳಿದ್ರೆ ಹೌ ದೇ ಟ್ರೀಟ್ ಟು ಅಸ್. ನೀನು ನಮ್ಮಂಗೆ ಅಂತ ಹೇಳ್ತೀವ? ನೋ, ನಾಟ್ ಎಟ್ ಆಲ್. ಅಲ್ಲೇನ್ರಿ ನಮಗೆ ಡಿಸ್ಕ್ರಿಮಿನೇಷನ್ ಅನ್ನೋದು ಭಾಳಷ್ಟು ಫೀಲ್ ಆಗ್ತದೆ, ನೊಸ್ಟಾಲಜಿ ಅನ್ನೋದು ಭಾಳಷ್ಟು ಫೀಲ್ ಆಗ್ತದೆ. ಅಂದರೆ ಲೋನ್ಲಿನೆಸ್, ಅಲೋನ್ನೆಸ್ ಅದು ಭಾಳಷ್ಟು ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್, ಲಿಟ್ರೇಚರ್ ಆ್ಯಸ್ ಎ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡೈಲಾಗ್. ಅಂದರೆ ಲಿಟ್ರೇಚರ್ ಅನ್ನೋದು ಯಾವ ಥರ ಬರೆಯಲ್ಪಟ್ಟಿದೆ, ಒಂದು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡೈಲಾಗ್ಸ್ಗಳ ಆಧಾರ ಮೇಲೆ ಏನಾದ್ರಿ ಸಾಹಿತ್ಯ ಬರೆಯಲ್ಪಟ್ಟಿದೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಕೀ ಫೀಚರ್ಸ್ ಆಫ್ ಈಚ್ ಎರಾಸ್ ಅಂತ ಹೇಳ್ಬೋದು. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ ಎ ಪ್ರಾಪರ್ ವೇ. ಅಂದರೆ ಪ್ರತಿಯೊಂದು ಎರಾದಲ್ಲಿ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ದಲ್ಲಿ ಯಾವ್ಯಾವ ಫೀಚರ್ಸ್ಗಳ ಒಂದು ರಿಫ್ಲೆಕ್ಷನ್ ಆಗ್ತದೆ, ಅಂದರೆ ಆ ಕೀ ಫೀಚರ್ ನೋಡಿದರೆ ಸಾಕು ನಮಗೆ ಈ ಎರಾ ಈ ಥರದ ಲಕ್ಷಣ ಒಳಗೊಂಡಿದೆ ಅನ್ನೋ ಆಧಾರದ ಮೇಲೆ ನಾನು ಈ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್. ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ tell to your friends also to subscribe my channel. I need your support. Okay, thank you.